ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಈ ವಿಡಿಯೋದಲ್ಲಿ ಯಾವ ರೀತಿ ನೀವು ಎಕ್ಸ್ನೆಸ್ಗೆ ಕ್ರಿಪ್ಟೋ ಥ್ರೂ ಡೆಪಾಸಿಟ್ ಹಾಗೆ ವಿಡ್ರಾವಲ್ನ ಮಾಡಬಹುದು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಇದ್ದೇನೆ. ಯಾಕೆಂದ್ರೆ ತುಂಬಾ ಜನರಿಗೆ ಬ್ಯಾಂಕ್ ಟ್ರಾನ್ಸ್ಫರ್ ಅಥವಾ UPI ಮೂಲಕ ಎಕ್ಸ್ನೆಸ್ಗೆ ಡೆಪಾಸಿಟ್ ಅಥವಾ ವಿಡ್ರಾವಲ್ ಮಾಡೋದು ಸ್ವಲ್ಪ ಕಂಫರ್ಟೇಬಲ್ ಅಂತ ಅನಿಸಲ್ಲ. ಸೊ ಯಾವ ರೀತಿ ನಾವು ಕ್ರಿಪ್ಟೋ ಮೂಲಕ ತುಂಬಾನೇ ಈಸಿಲಿ ಎಕ್ಸ್ನೆಸ್ಗೆ ಡೆಪಾಸಿಟ್ ಹಾಗೆ ವಿಡ್ರಾವಲ್ನ ಮಾಡಬಹುದು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಇದ್ದೇನೆ. ಸೊ ಹಾಗಾಗಿ ಇಫ್ ಇನ್ ಕೇಸ್ ನಿಮಗೂ ಕೂಡ ಫೋರೆಕ್ಸ್ ಹಾಗೆ ಕ್ರಿಪ್ಟೋದಲ್ಲಿ ಇಂಟ್ರೆಸ್ಟ್ ಇದ್ರೆ ಅಥವಾ ಫೋರೆಕ್ಸ್ ರಿಲೇಟೆಡ್ ವಿಡಿಯೋಗಳ ಬಗ್ಗೆ ಆಸಕ್ತಿ ಇದ್ರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಇದು ನನ್ನ ಎಕ್ಸ್ನೆಸ್ ಇದು ಪ್ಲಾಟ್ಫಾರ್ಮ್ ಆಗಿರುತ್ತೆ. ಇಲ್ಲಿ ನೀವು ಗಮನಿಸಬಹುದು ರಿಯಲ್ ಅಕೌಂಟ್ ಅನ್ನು ನಾನು ಚೂಸ್ ಮಾಡಿದ್ದೇನೆ. ಈ ಒಂದು ವಿಡಿಯೋಗೋಸ್ಕರ 00 USD ಇರೋ ಅಕೌಂಟ್ ಅನ್ನು ನಾನು ಚೂಸ್ ಮಾಡಿದ್ದೇನೆ. ಈ ಒಂದು ಅಕೌಂಟ್ಗೆ ಯಾವ ರೀತಿ ನಾನು ಕ್ರಿಪ್ಟೋ ಥ್ರೂ ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡಬಹುದು ಅನ್ನೋದನ್ನ ಲೈವ್ ಅಲ್ಲೇ ನಾನು ನಿಮಗೆ ಶೋ ಮಾಡ್ತೀನಿ. ಹಾಗೆ ಈ ಒಂದು ಕ್ರಿಪ್ಟೋ ಥ್ರೂ ನಾವು ಡೆಪಾಸಿಟ್ ಹಾಗೆ ವಿಡ್ರಾಲ್ ಏನ್ ಮಾಡಬೇಕು ಎಕ್ಸ್ನೆಸ್ಗೆ, ಅದಕ್ಕಾಗಿ ನಾನು ಯೂಸ್ ಮಾಡ್ತಾ ಇರೋ ಪ್ಲಾಟ್ಫಾರ್ಮ್ ಏನು ಅಂದ್ರೆ ಬಿಂಗೆಕ್ಸ್ ಆಗಿರುತ್ತೆ. ಬಿಂಗೆಕ್ಸ್ ಒನ್ ಆಫ್ ದ ಟಾಪ್ ಮೋಸ್ಟ್ ಕ್ರಿಪ್ಟೋ ಬ್ರೋಕರ್ ಆಗಿರುತ್ತೆ. ಇದರಲ್ಲಿ ನೀವು ಕ್ರಿಪ್ಟೋದಲ್ಲಿ ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ನ ಮಾಡಬಹುದು, ಹಾಗೆ ಕ್ರಿಪ್ಟೋ ಸ್ಪಾಟ್ ಅನ್ನು ಕೂಡ ಬೈ ಮಾಡಿ ಲಾಂಗ್ ಟರ್ಮ್ ಗೆ ಹೋಲ್ಡ್ ನ ಮಾಡಬಹುದು. ಬಟ್ ಪ್ರಾಬ್ಲಮ್ ಏನು ಅಂದ್ರೆ ಈ ಹೋಲ್ ವಿಡಿಯೋದಲ್ಲಿ ನಾನು ಬಿಂಗೆಕ್ಸ್ ಅನ್ನ ರಾಂಗ್ಲಿ ಬಿಂಜೆಕ್ಸ್ ಅಂತ ಪ್ರೊನೌನ್ಸ್ ಮಾಡಿದ್ದೇನೆ ಬೈ ಮಿಸ್ಟೇಕ್. ಸೊ ಇದು ಬಿಂಗೆಕ್ಸ್ ಆಗಿರುತ್ತೆ. ಸೊ ಬಿಂಗೆಕ್ಸ್ ಪ್ಲಾಟ್ಫಾರ್ಮ್ ಅನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಇದು ಕ್ರಿಪ್ಟೋ ರಿಲೇಟೆಡ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ನಾನು ಫ್ಯೂಚರ್ಸ್ ಅಲ್ಲಿ ಟ್ರೇಡ್ ನ ಮಾಡಲಿಕ್ಕೆ ಕೂಡ ಬಿಂಜೆಕ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಹಾಗೆ ಸ್ಪಾಟ್ ಅಲ್ಲಿ ಕೂಡ ನಾವು ಕ್ರಿಪ್ಟೋನ ಬೈ ಮಾಡಲಿಕ್ಕೆ ಬಿಂಜೆಕ್ಸ್ ಅನ್ನ ಯೂಸ್ ಮಾಡಬಹುದು. ಸೊ ಹಾಗಾಗಿ ಇಫ್ ಇನ್ ಕೇಸ್ ನಿಮಗೆ ಬಿಂಜೆಕ್ಸ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಅದರ ಮೂಲಕ ನೀವು ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಇಫ್ ಇನ್ ಕೇಸ್ ನೀವು ಬಿಂಜೆಕ್ಸ್ ಅಲ್ಲಿ ನಮ್ಮ ಲಿಂಕ್ ಥ್ರೂ ಅಕೌಂಟ್ ಅನ್ನು ಓಪನ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕ್ರಿಪ್ಟೋದ ಸ್ವಿಂಗ್ ಟ್ರೇಡಿಂಗ್ ಅನಾಲಿಸಿಸ್ ಗಳನ್ನು ಕೂಡ ಶೇರ್ ಮಾಡಲಿಕ್ಕೆ ಒಂದು ಪ್ರೀಮಿಯಂ ಗ್ರೂಪ್ ಅನ್ನು ನಾನು ಶುರು ಮಾಡಲಿಕ್ಕೆ ಇದ್ದೇನೆ. ಅದಕ್ಕೂ ಕೂಡ ನಿಮ್ಮನ್ನ ಜಾಯಿನ್ ಮಾಡಲಾಗೋದು ಸೊ ದಟ್ ನಿಮಗೆ ಕ್ರಿಪ್ಟೋ ರಿಲೇಟೆಡ್ ಅನಾಲಿಸಿಸ್ ಕೂಡ ಪ್ರೀಮಿಯಂ ಚಾನಲ್ ಅಲ್ಲಿ ಸಿಗಲಿಕ್ಕಿದೆ. ಅದರ ಬೆನಿಫಿಟ್ ಅನ್ನು ಕೂಡ ನೀವು ಪಡ್ಕೊಳ್ಬಹುದು. ಸೊ ಈ ವಿಡಿಯೋದಲ್ಲಿ ಸ್ಪೆಷಲಿ ಯಾವ ರೀತಿ ನಾವು ಕ್ರಿಪ್ಟೋ ಥ್ರೂ ಎಕ್ಸ್ನೆಸ್ ಗೆ ಡೆಪಾಸಿಟ್ ನ ಮಾಡಬಹುದು, ವಿಡ್ರಾಲ್ ನ ಮಾಡಬಹುದು ಅನ್ನೋದನ್ನ ಗಮನಿಸೋಣ. ಫಸ್ಟ್ ಥಿಂಗ್ ಏನು ಅಂದ್ರೆ ನಾವು ಬಿಂಜೆಕ್ಸ್ ಅನ್ನ ಆಪ್ ಅಲ್ಲಿ ಕೂಡ ಯೂಸ್ ಮಾಡಬಹುದು, ಹಾಗೆ ಲ್ಯಾಪ್ಟಾಪ್ ಅಲ್ಲಿ ಕೂಡ ನಾವು ಯೂಸ್ ಮಾಡಿಬಿಟ್ಟು ಡೆಪಾಸಿಟ್ ವಿಡ್ರಾಲ್ ನ ಮಾಡಬಹುದು. ಫಸ್ಟ್ ಗೆ ನಾನು ನಿಮಗೆ ಲ್ಯಾಪ್ಟಾಪ್ ಅಲ್ಲಿ ಯಾವ ರೀತಿ ಮಾಡಬಹುದು ಅಥವಾ ವೆಬ್ ಅಲ್ಲಿ ಯಾವ ರೀತಿ ಮಾಡಬಹುದು ಅನ್ನೋದನ್ನು ಶೋ ಮಾಡ್ತೀನಿ. ಆನಂತರ ಮೊಬೈಲ್ ಅಲ್ಲಿ ಯಾವ ರೀತಿ ಮಾಡಬಹುದು ಅನ್ನೋದನ್ನ ನಾನು ನಿಮಗೆ ಶೋ ಮಾಡ್ತೀನಿ. ಆಕ್ಚುಲಿ ಮೊಬೈಲ್ ಅಲ್ಲಿ ಮಾಡೋದು ಸ್ವಲ್ಪ ಈಸಿ ಆಗಿರುತ್ತೆ, ಅದನ್ನ ನಾವು ಆನಂತರ ಗಮನಿಸೋಣ. ಜಸ್ಟ್ ವೆಬ್ ಅಲ್ಲಿ ಯಾವ ರೀತಿ ಮಾಡಬಹುದು ಅನ್ನೋದು ಒಂದು ಸಣ್ಣ ಮಟ್ಟದ ಇನ್ಫಾರ್ಮೇಶನ್ ನಾನು ನಿಮಗೆ ನೀಡಲಿಕ್ಕೆ ಇಷ್ಟಪಡ್ತೇನೆ. ರೈಟ್, ಇಲ್ಲಿ ನೀವು ಬಿಂಜೆಕ್ಸ್ ನ ಪ್ಲಾಟ್ಫಾರ್ಮ್ ಅನ್ನ ಗಮನಿಸಬಹುದು. ಅಕೌಂಟ್ ಓಪನ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಟಾಪ್ ಸೈಡ್ ಅಲ್ಲಿ ಬೈ ಕ್ರಿಪ್ಟೋ ಅಂತ ಕಾಣಲಿಕ್ಕೆ ಸಿಗುತ್ತೆ. ಅದರ ಮೇಲ್ಗಡೆ ಕರ್ಸರ್ ಇಟ್ಟಾಗ ನಿಮಗೆ P2P ಟ್ರೇಡಿಂಗ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ಅಂಡ್ ಇಲ್ಲಿ ನಿಮಗೆ ಡಿಸ್ಕ್ಲೇಮರ್ ಕೂಡ ಕಾಣಲಿಕ್ಕೆ ಸಿಗುತ್ತೆ. ದಿಸ್ ಸರ್ವಿಸ್ ಇಸ್ ಪ್ರೊವೈಡೆಡ್ ಬೈ ಪೇ ಕ್ಯಾಟ್, ಆ ರೀತಿಯಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಜಸ್ಟ್ ಐ ಅಗ್ರಿ ಅಂತ ನೀವು ಕೊಡಬೇಕಾಗುತ್ತೆ. ಅಂಡ್ ಇಲ್ಲಿ ನೀವು ಗಮನಿಸೋದಾದ್ರೆ P2P ಟ್ರೇಡಿಂಗ್, ಕ್ವಿಕ್ ಬೈ ಹಾಗೆ ಡೆಪಾಸಿಟ್ ಕೂಡ ನಿಮಗೆ ಆಪ್ಷನ್ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಈಗ ನಾವು ಎಕ್ಸ್ನೆಸ್ ಗೆ ಡೆಪಾಸಿಟ್ ಅಥವಾ ವಿಡ್ರಾಲ್ ನ ಕ್ರಿಪ್ಟೋ ಥ್ರೂ ಮಾಡಬೇಕು ಅಂತ ಇದ್ದಾಗ ಅದನ್ನ ಮಾಡೋ ವಿಧಾನ ಯಾವ್ದಾಗಿರುತ್ತೆ, P2P ಬೇಸ್ಡ್ ಆಗಿ ನಾವು ಕ್ರಿಪ್ಟೋ ಥ್ರೂ ಡೆಪಾಸಿಟ್ ಅಥವಾ ವಿಡ್ರಾಲ್ ನ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಅದರ ಮೂಲಕ ಮಾತ್ರ ನಾವು ಕ್ರಿಪ್ಟೋ ಥ್ರೂ ಟ್ರಾನ್ಸಾಕ್ಷನ್ ನ ಮಾಡ್ಲಿಕ್ಕೆ ಆಗುತ್ತೆ. ರೈಟ್, ಸೊ ಹಾಗಾಗಿ ಇಲ್ಲಿ ನಿಮಗೆ P2P ಟ್ರೇಡಿಂಗ್ ಅಂತ ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. ಆನಂತರ ನೀವು ಬೈ ಅಂತ ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಲಿಸ್ಟ್ ಕಾಣಲಿಕ್ಕೆ ಸಿಗುತ್ತೆ. ಕಂಪ್ಲೀಟ್ಲಿ ಇಲ್ಲಿ ನಿಮಗೆ ಲಿಸ್ಟ್ ಕಾಣಲಿಕ್ಕೆ ಸಿಗುತ್ತೆ. ಅಂಡ್ ಈ ಲಿಸ್ಟ್ ಅಲ್ಲಿ ತುಂಬಾ ಜನ ಇರ್ತಾರೆ. ಇಲ್ಲಿ ನೋಡಿ, ಜಸ್ಟ್ ಕಣಾಜಿ ಅಂತ ಇದೆ, ನಿಧಿ ಟ್ರೇಡರ್ ಅಂತ ಇದೆ, ಹಾಗೆ AK ಬ್ರ್ಯಾಂಡ್ ಸಮಥಿಂಗ್ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಹಾಗೆ SH ಟ್ರೇಡರ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲೊಂದು ಟಿಕ್ ಮಾರ್ಕ್ ನಿಮಗೆ ಕಾಣಲಿಕ್ಕೆ ಸಿಗಬಹುದು. ಈ ಒಂದು ಟಿಕ್ ಮಾರ್ಕ್ ಏನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಗೋಲ್ಡನ್ ಕಲರ್ ಅಲ್ಲಿರೋ ಟಿಕ್ ಮಾರ್ಕ್ ಆಗಿರಬೇಕಾಗುತ್ತೆ. ಅಂಡ್ ಇದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಮೇಲ್ಗಡೆ ಬರುತ್ತೆ ದಿಸ್ ಮರ್ಚೆಂಟ್ ಈಸ್, ಇಲ್ಲಿ ನೀವು ಗಮನಿಸಬಹುದು ದಿಸ್ ಮರ್ಚೆಂಟ್ ಈಸ್ ಬಿಂಜೆಕ್ಸ್ ವೆರಿಫೈಡ್ ಮರ್ಚೆಂಟ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇಲ್ಲಿ ನಿಮಗೆ ಆನ್ಲೈನ್ ಅಂತ ಕಾಣಲಿಕ್ಕೆ ಸಿಗುತ್ತಲ್ಲ, ಆನ್ಲೈನ್ 19 ಮಿನಿಟ್ಸ್ ಅಗೋ ಅಂತ ಏನು ಕಾಣಲಿಕ್ಕೆ ಸಿಗುತ್ತೆ, ಇದು ಆಕ್ಚುಲಿ ಆನ್ಲೈನ್ ಇರಬೇಕಾಗುತ್ತೆ. ಅವ್ರು ಆನ್ಲೈನ್ ಅಲ್ಲಿ ಇದ್ದಾಗ ಮಾತ್ರ ನಾವು ಈ ಒಂದು ಟ್ರಾನ್ಸಾಕ್ಷನ್ ಮಾಡೋದು ಬೆಟರ್ ಆಗುತ್ತೆ. ಹಾಗೆ ತುಂಬಾ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಈ ರೀತಿ ಎಲ್ಲ ಸ್ವಲ್ಪ ಬೇರೆ ರೀತಿಯ ಸಿಂಬಲ್ ಗಳೆಲ್ಲ ಕಾಣಲಿಕ್ಕೆ ಸಿಗುತ್ತೆ. ಅದನ್ನ ನೀವು ಚೂಸ್ ಮಾಡೋದು ಅಷ್ಟೊಂದು ಬೆಟರ್ ಅಲ್ಲ, ಯಾಕೆಂದ್ರೆ ವೆರಿಫೈಡ್ ಮರ್ಚೆಂಟ್ ಗಳ ಮೂಲಕ ನಾವು ಟ್ರಾನ್ಸಾಕ್ಷನ್ ಮಾಡೋದು ತುಂಬಾನೇ ಬೆಟರ್ ಆಗಿರುತ್ತೆ. ಹಾಗೆ ನೀವು ಇಲ್ಲಿ ಸೆಲ್ ಅಂತ ಕ್ಲಿಕ್ ಮಾಡಿದಾಗಲೂ ಕೂಡ ನಿಮಗೆ ಅದೇ ರೀತಿ ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲೂ ಕೂಡ ಬೈಯರ್ಸ್ ತುಂಬಾ ಜನ ಇಲ್ಲಿ ಕಾಣಲಿಕ್ಕೆ ನಿಮಗೆ ಸಿಗ್ತಾರೆ. ಸೊ ಹಾಗಾಗಿ ಇಲ್ಲಿ ಕೂಡ ಯಾರೆಲ್ಲ ಕ್ಲಿಕ್ ಮಾರ್ಕ್ ಇರುತ್ತೆ, ರೈಟ್ ಕ್ಲಿಕ್ ಮಾರ್ಕ್ ಇರುತ್ತೆ, ಅವರ ಮೂಲಕ ನೀವು ಟ್ರಾನ್ಸಾಕ್ಷನ್ ಮಾಡಬಹುದು. ಆ ರೀತಿ ಕೂಡ ನೀವು ಟ್ರಾನ್ಸಾಕ್ಷನ್ ಮಾಡಬಹುದು. ಅಥವಾ ಕ್ವಿಕ್ ಬೈ ಅಂತ ಇಲ್ಲಿ ನಿಮ್ಗೊಂದು ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ ಟಾಪ್ ಸೈಡ್ ಅಲ್ಲಿ. ಅದನ್ನ ಕ್ಲಿಕ್ ಮಾಡಿದಾಗ ಡೈರೆಕ್ಟ್ಲಿ ನಿಮ್ಗೆ ಇಲ್ಲಿ ಎಷ್ಟು ಬೈ ಮಾಡ್ಬೇಕಂದ್ರೆ 10,000 ಇದು ಬೈ ಮಾಡ್ಬೇಕು, ಆ ರೀತಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿ ಆಟೋಮೆಟಿಕಲಿ ಎಷ್ಟು USD ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಅದನ್ನ ನೀವು ಕ್ಲಿಕ್ ಮಾಡಬಹುದು. ಆನಂತರ ಇಲ್ಲಿ ನಾನು ಬೈ ಅಂತ ಕ್ಲಿಕ್ ಮಾಡಿದಾಗ ನನಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನನಗೆ P2P ಮರ್ಚೆಂಟ್ಸ್ ಹಾಗೆ ಕ್ರೆಡಿಟ್ ಅಂಡ್ ಡೆಬಿಟ್ ಕಾರ್ಡ್ಸ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ P2P ಮರ್ಚೆಂಟ್ ಅನ್ನು ಯೂಸ್ ಮಾಡಬಹುದು ಅಥವಾ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಕೂಡ ನೀವು ಯೂಸ್ ಮಾಡಬಹುದು. ಬಟ್ ಈ ಒಂದು ವಿಡಿಯೋದಲ್ಲಿ ನಾನು P2P ಬೇಸ್ಡ್ ಆಗಿ ನಿಮಗೆ ಟ್ರಾನ್ಸಾಕ್ಷನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಶೋ ಮಾಡ್ತಾ ಇರೋದ್ರಿಂದ ಇಲ್ಲಿ P2P ಅಂತ ನೀವು ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಡಿಜಿಟಲ್ ರುಪಿ, UPI,
IMPS, ಗೂಗಲ್ ಪೇ, ಫೋನ್ ಪೇ, ಬ್ಯಾಂಕ್ ಟ್ರಾನ್ಸ್ಫರ್ ಯಾವ ರೀತಿ ನೀವು ಹಣನ ಟ್ರಾನ್ಸ್ಫರ್ ಮಾಡ್ತೀರಾ ಅನ್ನೋದು ನಿಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇದರಲ್ಲಿ ನೀವು ಚೂಸ್ ಮಾಡಬಹುದು UPI ಅಥವಾ IMPS ಮಾಡ್ತೀರಾ, ಗೂಗಲ್ ಪೇ ಮಾಡ್ತೀರಾ, ಇದನ್ನು ನೀವು ಚೂಸ್ ಮಾಡಿಬಿಟ್ಟು ಆ ನಂತರ ಬೈ ಅಂತ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ನೀವು 10,000 rupees INR ನ ಪೇ ಮಾಡಿಬಿಟ್ಟು ನೀವು ರಿಸೀವ್ ಮಾಡ್ತಾ ಇದ್ದಾರೆ, USDT ನ ರಿಸೀವ್ ಮಾಡ್ತಾ ಇದ್ದಾರೆ. ಫಸ್ಟ್ಗೆ ನಾವು ಬಿಂಜೆಕ್ಸ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಬೇಕು. ಬಿಂಜೆಕ್ಸ್ ಅಲ್ಲಿ ಫಸ್ಟ್ಗೆ ನಾವು ಕ್ರಿಪ್ಟೋನ ಖರೀದಿಸಬೇಕು, ಆ ನಂತರ ಆ ಕ್ರಿಪ್ಟೋನ ಎಕ್ಸ್ನೆಸ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ, ರೈಟ್. ಸೊ ಇಲ್ಲಿ ನಾನು ಬೈ ಅಂತ ಕ್ಲಿಕ್ ಮಾಡಿದಾಗ ನನಗೆ ಆಟೋಮೆಟಿಕಲಿ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ನೋಡಿ, ಆರ್ಡರ್ ಕ್ರಿಯೇಟೆಡ್, ಫಾಲೋ ದಿ ಸ್ಟೆಪ್ಸ್ ಟು ಪೇ, ಈ ರೀತಿಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಹಾಗೆ VK ಟ್ರೇಡರ್ಸ್ ಯಾರು ಸೆಲ್ ಮಾಡ್ತಾ ಇದ್ದಾರೆ ಅವರ ಇನ್ಫಾರ್ಮೇಶನ್ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಹಾಗೆ ಸೈಡ್ ಅಲ್ಲಿ ನೀವು ಅವರ ಜೊತೆ ಚಾಟ್ ಕೂಡ ಮಾಡಬಹುದು, ಏನೇ ಇದ್ರು ಕೂಡ ಅವರ ಜೊತೆ ಚಾಟ್ ಕೂಡ ಮಾಡಬಹುದು. ಆನಂತರ ನಿಮಗೆ ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೈಡ್ ಅಲ್ಲಿ ನಿಮಗೆ ಅವರ ಹೆಸರು ಎಲ್ಲವೂ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಹಾಗೆ ಅವರ ರೂಲ್ಸ್ ಏನಿದೆ ಅದು ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಈಗ ಸೆಲ್ಲರ್ಸ್ ಏನ್ ಮಾಡ್ತಾರೆ, ಕೆಲವೊಬ್ರು ಅವರವರ ರೂಲ್ಸ್ ಅನ್ನ ಫಾಲೋ ಮಾಡ್ತಾರೆ, ಲೈಕ್ ಈ ರೀತಿ ಇರಬೇಕು ಅದೆಲ್ಲವನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಆ ರೀತಿ ಕೂಡ ನೀವು ಇಲ್ಲಿ ಗಮನಿಸಬಹುದು. ಅವರ ರೂಲ್ಸ್ ಏನಿದೆ ಅದನ್ನು ನೀವು ಫಾಲೋ ಮಾಡಿಬಿಟ್ಟು ಅವರಿಗೆ ಟ್ರಾನ್ಸಾಕ್ಷನ್ ನೀವು ಮಾಡಬಹುದು. ಸೊ ಇದನ್ನ ಬಿಟ್ಟು ನೀವು ಮೊಬೈಲ್ ಅಲ್ಲಿ ತುಂಬಾನೇ ಈಸಿಲಿ ಆಕ್ಚುಲಿ ಮಾಡಬಹುದು. ಇದಕ್ಕಿಂತನೂ ತುಂಬಾನೇ ಈಸಿಲಿ ನಾವು ಮೊಬೈಲ್ ಅಲ್ಲಿ ಮಾಡಬಹುದು. ಸೊ ಯಾವ ರೀತಿ ನಾವು ಮೊಬೈಲ್ ಅಲ್ಲಿ ಮಾಡಬಹುದು ಅನ್ನೋದನ್ನ ಗಮನಿಸೋಣ. ಸೇಮ್ ಸ್ಟೆಪ್ಸ್ ಮೊಬೈಲ್ ಅಲ್ಲೂ ಕೂಡ ನಾವು ಫಾಲೋ ಮಾಡಬೇಕು. ಇದರ ನೆಕ್ಸ್ಟ್ ಸ್ಟೆಪ್ಸ್ ಗಳನ್ನ ನಾನು ನಿಮಗೆ ಮೊಬೈಲ್ ಅಲ್ಲಿ ಶೋ ಮಾಡ್ತೀನಿ, ಸೊ ದಟ್ ನಿಮಗೆ ಈಸಿಲಿ ಅದರಲ್ಲಿ ಟ್ರಾನ್ಸಾಕ್ಷನ್ ಎಲ್ಲವನ್ನು ಕೂಡ ನಾವು ಮಾಡಬಹುದು. ಆನಂತರ ಲ್ಯಾಪ್ಟಾಪ್ ಅಲ್ಲಿ ಗಮನಿಸೋಣ. ವಿಡಿಯೋ ಎಂಡ್ ಅಲ್ಲಿ ಇದು ಯಾವ ರೀತಿ ನಡೆಯುತ್ತೆ, ಏನಿದ್ರ ವಿಚಾರಗಳಿರುತ್ತೆ ಅದರ ಬಗ್ಗೆ ಸ್ವಲ್ಪ ಡೀಟೇಲ್ಡ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋ ಎಂಡ್ ತನಕ ನೀವು ನೋಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆಫ್ ನಾಲೆಜ್ ಅನ್ನು ತಗೊಂಡ್ಬಿಟ್ಟು ಯಾವುದೇ ಕಾರಣಕ್ಕೂ ಈ ಟ್ರಾನ್ಸಾಕ್ಷನ್ ಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಡೈರೆಕ್ಟ್ಲಿ ನಾವು ಮೊಬೈಲ್ ಅಲ್ಲಿ ಗಮನಿಸೋಣ ಯಾವ ರೀತಿ ನಾವು ಈ ಒಂದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡಬಹುದು ಅಂತ, ರೈಟ್. ಸೊ ಇದಕ್ಕಾಗಿ ನೀವು ಬಿಂಜೆಕ್ಸ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಬೇಕಾಗುತ್ತೆ. ಅದನ್ನ ಯಾವ ರೀತಿ ಓಪನ್ ಮಾಡೋದು ಎಲ್ಲವನ್ನು ಕೂಡ ನಾನು ನಿಮಗೆ ಮೊಬೈಲ್ ಅಲ್ಲಿ ಶೋ ಮಾಡ್ತೇನೆ. ಸೊ ಲೆಟ್ಸ್ ಗೋ ಟು ದ ಮೊಬೈಲ್ ಆಪ್. ಸೊ ಇಫ್ ಇನ್ ಕೇಸ್ ನೀವು ಮೊಬೈಲ್ ನ ಮೂಲಕ ಈ ವಿಡಿಯೋನ ನೋಡ್ತಾ ಇದ್ರೆ, ಈ ವಿಡಿಯೋ ಟೈಟಲ್ ನ ಕ್ಲಿಕ್ ಮಾಡಿ, ಆಗ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ವಾಟ್ಸ್ಆಪ್ ಏನ್ ಕಾಣಲಿಕ್ಕೆ ಸಿಗ್ತಾ ಇದೆಯಲ್ಲ, ಅದರ ಕೆಳಗಡೆ ಮೋರ್ ಅಂತ ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. ಮೋರ್ ಅಂತ ನೀವು ಕ್ಲಿಕ್ ಮಾಡಿ, ಆನಂತರ ಈ ರೀತಿ ನಿಮಗೆ ಡೀಟೇಲ್ಡ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ಫ್ರೀ ಎಕ್ಸ್ನೆಸ್ ಫಾರೆಕ್ಸ್ ಟ್ರೇಡಿಂಗ್ ಅಕೌಂಟ್ ಓಪನಿಂಗ್ ಲಿಂಕ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಅದರ ಮೂಲಕ ನೀವು ಎಕ್ಸ್ನೆಸ್ ಅಲ್ಲಿ ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಆನಂತರ ನಿಮಗೆ ಫ್ರೀ ಅಕೌಂಟ್ ಓಪನಿಂಗ್ ಲಿಂಕ್ ಫಾರ್ ಬಿಂಜೆಕ್ಸ್ ಫಾರ್ ಕ್ರಿಪ್ಟೋ ಅಂತ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಎಕ್ಸ್ನೆಸ್ ಅಲ್ಲಿ ನೀವು ಅಕೌಂಟ್ ಅನ್ನು ಓಪನ್ ಮಾಡಿದ್ರೆ ಫಾರೆಕ್ಸ್ ಪ್ರೀಮಿಯಂ ಚಾನಲ್ ಗೆ ಆಡ್ ಮಾಡಲಾಗುವುದು. ಹಾಗೆ ಬಿಂಜೆಕ್ಸ್ ಥ್ರೂ ಅಕೌಂಟ್ ಅನ್ನು ಓಪನ್ ಮಾಡಿದ್ರೆ ಕ್ರಿಪ್ಟೋ ಪ್ರೀಮಿಯಂ ಚಾನಲ್ ಏನಿದೆಯಲ್ಲ ಅದಕ್ಕೆ ನಿಮ್ಮನ್ನ ಆಡ್ ಮಾಡಲಾಗುವುದು. ಅದರಲ್ಲಿ ಕ್ರಿಪ್ಟೋ ರಿಲೇಟೆಡ್ ಸ್ವಿಂಗ್ ಟ್ರೇಡ್ ಗಳನ್ನ ನಾವು ಅಪ್ಡೇಟ್ ಮಾಡಬೇಕು ಅಂತ ಪ್ಲಾನ್ ಅಲ್ಲಿ ಇದ್ದೇವೆ. ಸೊ ಹಾಗಾಗಿ ಅದಕ್ಕೆ ನಿಮ್ಮನ್ನ ಆಡ್ ಮಾಡಲಾಗುವುದು. ಹಾಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಫ್ರೀ ಅಕೌಂಟ್ ಓಪನಿಂಗ್ ಲಿಂಕ್ ಫಾರ್ ಬಿಂಜೆಕ್ಸ್ ಫಾರ್ ಕ್ರಿಪ್ಟೋ ಅಂತ ಕ್ಲಿಕ್ ಮಾಡಿದಾಗ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪೇಜ್ ಅನ್ನ ನೀವು ಗಮನಿಸಬಹುದು. ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೈನ್ ಅಪ್, ಡೌನ್ಲೋಡ್ ಈ ರೀತಿಯಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ತುಂಬಾ ವಿಚಾರಗಳಿರುತ್ತೆ, ಸೈನ್ ಅಪ್, ವೆರಿಫೈ ಈ ರೀತಿ ಎಲ್ಲ ಕಾಣಲಿಕ್ಕೆ ಸಿಗುತ್ತೆ. ಅದೇನು ಕೂಡ ಬೇಕಾಗಿಲ್ಲ. ಡೈರೆಕ್ಟ್ಲಿ ಸೈನ್ ಅಪ್ ಅಂತ ಕ್ಲಿಕ್ ಮಾಡಿ. ಆಪ್ ಡೌನ್ಲೋಡ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಗೆ ಸೈನ್ ಅಪ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. ಫೋನ್ ನಂಬರ್ ಮೂಲಕನೂ ನೀವು ಸೈನ್ ಅಪ್ ಆಗಬಹುದು. ಇಲ್ಲಿ ನೀವು ಎಂಟರ್ ಪಾಸ್ವರ್ಡ್ ಅಂತ ಕೊಟ್ಬಿಟ್ಟು ಸೈನ್ ಅಪ್ ಆಗಬಹುದು ನಿಮ್ಮ ಮೊಬೈಲ್ ನಂಬರ್ ಮೂಲಕ, ಅಥವಾ ಇಮೇಲ್ ಅನ್ನು ಚೂಸ್ ಮಾಡಿ ಇಮೇಲ್ ಅನ್ನು ಹಾಕ್ಬಿಟ್ಟು ಪಾಸ್ವರ್ಡ್ ಅನ್ನು ಹಾಕ್ಬಿಟ್ಟು ನೀವು ಸೈನ್ ಅಪ್ ಆಗಬಹುದು. ಸೊ ಇಲ್ಲಿ ನೀವು ರೆಫರಲ್ ಕೋಡ್ ಅನ್ನು ಗಮನಿಸಬಹುದು. ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ರೆಫರಲ್ ಕೋಡ್ ಅನ್ನು ಆಡ್ ಮಾಡ್ತೇನೆ, ಅದನ್ನು ಕೂಡ ಮೆನ್ಷನ್ ಮಾಡಿ, ಸೊ ದಟ್ ನೀವು ನಮ್ಮ ಪ್ರೀಮಿಯಂ ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗ್ಲಿಕ್ಕೆ ಈಸಿ ಆಗುತ್ತೆ. ಇಲ್ಲಿ ಡೀಟೇಲ್ಸ್ ಅನ್ನ ಇನ್ಪುಟ್ ಮಾಡಿಬಿಟ್ಟು ನೀವು ಸೈನ್ ಅಪ್ ಅಂತ ಕೊಡಬೇಕಾಗುತ್ತೆ. ಅಲ್ಲಿಗೆ ನಿಮಗೆ ಅಕೌಂಟ್ ಓಪನ್ ಆಗುತ್ತೆ. ಸೊ ಅಕೌಂಟ್ ಓಪನ್ ಆದ್ಮೇಲೆ ಏನ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಒನ್ಸ್ ನೀವು ಸೈನ್ ಅಪ್ ಆದ್ಮೇಲೆ ಈ ರೀತಿ ಡೀಟೇಲ್ಸ್ ಗಳನ್ನ, ಇಮೇಲ್ ID ಹಾಗೆ ಎಂಟರ್ ಪಾಸ್ವರ್ಡ್ ಅಂತ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಇದನ್ನ ನೀವು ಕ್ಲಿಕ್ ಮಾಡಿಬಿಟ್ಟು ದೆನ್ ಈ ರೀತಿ ರೆಫರಲ್ ಕೋಡ್ ಅನ್ನು ಆಡ್ ಮಾಡಿಬಿಟ್ಟು ಸೈನ್ ಅಪ್ ಅಂತ ಕೊಟ್ಟಾಗ ನಿಮ್ಮ ಅಕೌಂಟ್ ಅಲ್ಲಿ ಓಪನ್ ಆಗುತ್ತೆ. ಸೊ ಆ ನಂತರ ಏನ್ ಪ್ರೊಸೀಜರ್ಸ್ ಇದೆ ಅದನ್ನ ನೀವು ಫಾಲೋ ಮಾಡಬೇಕಾಗುತ್ತೆ. ಲೈಕ್ ಡಾಕ್ಯುಮೆಂಟ್ಸ್ ಏನಾದ್ರು ಕೇಳಿದಾಗ ಅದನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಆ ಒಂದು ಪ್ರೊಸೀಜರ್ ನೀವು ಕಂಪ್ಲೀಟ್ ಮಾಡಿ ದೆನ್ ಒನ್ಸ್ ನೀವು ಅಕೌಂಟ್ ಓಪನ್ ಆದ್ಮೇಲೆ ಏನ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಬಿಂಜೆಕ್ಸ್ ನ ಆಪ್ ಅಲ್ಲಿ. ಸೊ ಇದು ಬಿಂಜೆಕ್ಸ್ ನ ಆಪ್ ಆಗಿರುತ್ತೆ. ಆಲ್ರೆಡಿ ನಾನು ಲಾಗಿನ್ ಮಾಡಿದ್ದೇನೆ. ಒನ್ಸ್ ಅಕೌಂಟ್ ಎಲ್ಲ ಓಪನ್ ಆದ್ಮೇಲೆ ಲಾಗಿನ್ ನೀವು ಮಾಡಬೇಕಾಗುತ್ತೆ. ಆಲ್ರೆಡಿ ನಾನು ಲಾಗಿನ್ ಆಗಿದೆ. ಇಲ್ಲಿ ನೀವು ಗಮನಿಸಬಹುದು 168 USDT ಅಂತ ಮಾತ್ರ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಇಲ್ಲಿ ನಿಮಗೆ ತುಂಬಾ ಆಪ್ಷನ್ ಗಳು ಕಾಣಲಿಕ್ಕೆ ಸಿಗುತ್ತೆ. ಈಗ ನಾವು ಎಕ್ಸ್ನೆಸ್ ಗೆ ಹಣನ ಟ್ರಾನ್ಸ್ಫರ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಕ್ವಿಕ್ ಬೈ ಅಂತ ಒಂದು ಆಪ್ಷನ್ ಇದೆ, ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಆನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈಗ ನೀವು ಎಷ್ಟು ಹಣನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಇದ್ದೀರಾ ಅನ್ನೋದನ್ನ ಇಲ್ಲಿ ನೀವು ಮೆನ್ಷನ್ ಮಾಡಬಹುದು. ಇಲ್ಲಿ 180 to 4 lakh ವರೆಗೂ ನೀವು ಹಣನ ಟ್ರಾನ್ಸ್ಫರ್ ಮಾಡಬಹುದು ಅನ್ನೋದನ್ನ ಮೆನ್ಷನ್ ಮಾಡಿದರೆ, ಅದು ಕೂಡ P2P ಬೇಸ್ಡ್ ಆಗಿ ನೀವು ಟ್ರಾನ್ಸಾಕ್ಷನ್ ಮಾಡಬಹುದು ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ನಾನು ನಿಮಗೆ ಅಷ್ಟು ದೊಡ್ಡ ಅಮೌಂಟ್ ಅನ್ನು ಒಮ್ಮೆಲೆ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಸಜೆಸ್ಟ್ ಮಾಡಲ್ಲ. ಸೊ ನೀವೇನ್ ಮಾಡಬೇಕು ಅಂದ್ರೆ ಫಸ್ಟ್ ಗೆ ಒಂದು 10,000 ಅಥವಾ 5,000 ಈ ರೀತಿ ಅಮೌಂಟ್ ಅನ್ನ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಅದು ಕಂಪ್ಲೀಟ್ ಆದ್ಮೇಲೆ ಆನಂತರ ಸ್ಲೋಲಿ ನೀವು ಅಮೌಂಟ್ ಅನ್ನು ಇನ್ಕ್ರೀಸ್ ಮಾಡೋದು ಬೆಟರ್ ಆಗುತ್ತೆ. ಈ ರೀತಿ ನೀವು ಟ್ರಾನ್ಸಾಕ್ಷನ್ ಮಾಡೋದು ಬೆಟರ್ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಗೆ ನಾವು 10,000 ಯಾವ ರೀತಿ ಹಾಕಬಹುದು ಅನ್ನೋದನ್ನ ನಾನು ನಿಮಗೆ ಇಲ್ಲಿ ಮೆನ್ಷನ್ ಮಾಡ್ತೇನೆ. ಅಂಡ್ ಇಲ್ಲಿ ನೀವು ಗಮನಿಸಬಹುದು ಆಟೋಮೆಟಿಕಲಿ 107 USDT ಅಂತ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. USDT ಅಂದ್ರೆ ಏನು? ಕ್ರಿಪ್ಟೋ ಕರೆನ್ಸಿ ಏನಿರುತ್ತಲ್ಲ, USDT ಕರೆನ್ಸಿ ಏನಿರುತ್ತಲ್ಲ ಅದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅರೌಂಡ್ 93 rupees and 93.23 INR ಅಲ್ಲಿ ನಿಮಗೆ 1 USDT ಕಾಣಲಿಕ್ಕೆ ಸಿಗ್ತಾ ಇದೆ. 107.25 USDT ನಮಗೆ ಇಲ್ಲಿ ರಿಸೀವ್ ಆಗುತ್ತೆ. ಇಫ್ ಇನ್ ಕೇಸ್ 10,000 ನಾವೇನಾದ್ರೂ INR ಮೂಲಕ
ಬೈ ಅನ್ನ ಮಾಡಿದಾಗ. ಸೊ ಇದನ್ನ ಬೈ ನೌ ಅಂತ ಕ್ಲಿಕ್ ಮಾಡಿ. ಬೈ ನೌ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೇಮ್ ಅದೇ ರೀತಿ ನಿಮಗೆ ವೆಬ್ ಅಲ್ಲಿ ಏನು ಪೇಜ್ ಓಪನ್ ಆಗುತ್ತೆ ಅದೇ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕ್ರೆಡಿಟ್ ಕಾರ್ಡ್ ಕೂಡ ಯೂಸ್ ಮಾಡಬಹುದು, ಅಥವಾ ನಾವೀಗ P2P ಬೇಸ್ಡ್ ಆಗಿ ಯೂಸ್ ಮಾಡ್ತಾ ಇರೋದ್ರಿಂದ P2P ಅಂತ ಚೂಸ್ ಮಾಡ್ತೇನೆ. ಇಲ್ಲಿ UPA, IMPS, ಗೂಗಲ್ ಪೇ, ಬ್ಯಾಂಕ್ ಟ್ರಾನ್ಸ್ಫರ್ ಏನ್ ಬೇಕಿದ್ರು ನೀವು ಚೂಸ್ ಮಾಡಬಹುದು. ನಾನು ಇಲ್ಲಿ UPI ಅಂತ ಚೂಸ್ ಮಾಡ್ತೇನೆ ಅಂಡ್ ಇಲ್ಲಿ ಪೇ ಅಂತ ಆಪ್ಷನ್ ಇರುತ್ತೆ ಬಾಟಮ್ ಅಲ್ಲಿ. ಸೊ ಅದನ್ನ ನಾನು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಒನ್ಸ್ ಪೇ ಅಂತ ನಾನು ಕ್ಲಿಕ್ ಮಾಡಿದ್ಮೇಲೆ ಇನ್ನೊಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನೀವು ಗಮನಿಸಬಹುದು ಕ್ರಿಪ್ಟೋ ಬಜಾರ್ ಅಂತ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಅದರ ಮುಂಚೆ ನಿಮ್ಗೊಂದು ಗ್ರೀನ್ ಕಲರ್ ಟಿಕ್ ಮಾರ್ಕ್ ಕಾಣಲಿಕ್ಕೆ ಸಿಗ್ತದೆ. ಈ ಗ್ರೀನ್ ಕಲರ್ ಟಿಕ್ ಮಾರ್ಕ್ ಅಂದ್ರೆ ಏನು ಅಂದ್ರೆ ಈ ಒಬ್ಬ ಸೆಲ್ಲರ್ ಏನಿದಾರಲ್ಲ ಅವರು ವೆರಿಫೈಡ್ ಸೆಲ್ಲರ್ ಆಗಿರ್ತಾರೆ. ಇಲ್ಲಿ ನೀವು ಗಮನಿಸಬಹುದು ಬಿಂಜೆಕ್ಸ್ ಇಸ್ ಹೋಲ್ಡಿಂಗ್ ದ ಸೆಲ್ಲರ್ಸ್ ಕ್ರಿಪ್ಟೋ ಇನ್ ಎಸ್ಕ್ರೋ ಅಕೌಂಟ್, ಪ್ಲೀಸ್ ಪ್ರೊಸೀಡ್ ಟು ಮೇಕ್ ದ ಪೇಮೆಂಟ್ ಅಂತ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಇದನ್ನ ನೀವು ಗಮನಿಸಬಹುದು. ಸೊ ಹಾಗಾಗಿ ಇಲ್ಲಿ ನಾನು ಪೇ ಅಂತ ಕೊಡೋದಕ್ಕಿಂತ ಮುಂಚೆ ಇಲ್ಲೊಂದು ಚಾರ್ಟ್ ಆಪ್ಷನ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಈ ಚಾರ್ಟ್ ಆಪ್ಷನ್ ಅನ್ನ ನಾನು ಇಲ್ಲಿ ಕ್ಲಿಕ್ ಮಾಡಿದಾಗ ಪ್ಲೀಸ್ ಪೇ ಸರ್, ಐ ಆಮ್ ಆಕ್ಟಿವ್, ಹೇ ಈ ರೀತಿಯಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಇದರ ಮೂಲಕ ನೀವು ಚಾರ್ಟ್ ಅನ್ನು ಕೂಡ ಮಾಡಬಹುದು. ಹಾಗೆ ಇಲ್ಲಿ ಬಾಟಮ್ ಅಲ್ಲಿ ಸೆಲ್ಲರ್ ಪೇಮೆಂಟ್ ಮೆಥಡ್ ಅಂತ ಕಾಣಲಿಕ್ಕೆ ಸಿಗುತ್ತೆ, UPI ID ಅವರದ್ದು ಕಾಣಲಿಕ್ಕೆ ಸಿಗುತ್ತೆ, ನೇಮ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೇಮ್ UPI ID ನ ಬೇಕಿದ್ರೆ ನೀವು ಅವರ ಒಂದು ಚಾರ್ಟ್ ಏನಿದೆಯಲ್ಲ ಅದರ ಮೂಲಕ ಕೂಡ ತಗೊಳ್ಬಹುದು, ಅಥವಾ ಇಲ್ಲಿ ನೀವು ಡೈರೆಕ್ಟ್ಲಿ ಕಾಪಿ ಅಂತ ಕೊಟ್ಟಾಗ ಕಾಪಿ ಆಗುತ್ತೆ. ಸೊ ಅದನ್ನು ನೀವು ಕಾಪಿ ಮಾಡಬಹುದು. ಆನಂತರ ನೀವು ಪೇ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಒನ್ಸ್ ನೀವು ಪೇ ಅಂತ ಕ್ಲಿಕ್ ಮಾಡಿದ್ಮೇಲೆ ಇನ್ನೊಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೀವು ಕೆಳಗಡೆ ಒಬ್ಸರ್ವ್ ಮಾಡಬಹುದು, ಟ್ಯಾಪ್ ದ ಬಟನ್ ಬಿಲೋ ಆಫ್ಟರ್ ದ ಪೇಮೆಂಟ್ ಟು ಕಂಪ್ಲೀಟ್ ಯೋರ್ ಆರ್ಡರ್, ಅದರ್ವೈಸ್ ದ ಆರ್ಡರ್ ವಿಲ್ ಬಿ ಕ್ಯಾನ್ಸಲ್ಡ್ ಆಫ್ಟರ್ ದ ಟೈಮ್ ಲಿಮಿಟ್ ಎಕ್ಸೀಡೆಡ್ ರಿಸಲ್ಟಿಂಗ್ ಇನ್ ಅಸೆಟ್ ಲಾಸ್ ಅಂತ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ಪೇಯ್ಡ್ ಅಂಡ್ ಪ್ರೊಸೀಡ್ ಅಂತ ಕೊಡೋದಕ್ಕಿಂತ ಮುಂಚೆ ನಿಮ್ಮ ಪೇಮೆಂಟ್ ಆಪ್ ಅಂದ್ರೆ ಪೇಟಿಎಂಗೆ ಅಥವಾ ನೀವು ಏನ್ ಆಪ್ ಅನ್ನು ಯೂಸ್ ಮಾಡ್ತೀರಾ, UPI ಆಪ್ ಅನ್ನು ಯೂಸ್ ಮಾಡ್ತೀರಾ, ಆ ಆಪ್ಗೆ ನೀವು ಹೋಗಬೇಕಾಗುತ್ತೆ. ಸೊ ಹಾಗಾಗಿ ಆ ಒಂದು ಪೇಟಿಎಂ ಆಪ್ ಅನ್ನು ನಾನು ಇಲ್ಲಿ ಓಪನ್ ಮಾಡ್ತೇನೆ. ಸೊ ಪೇಟಿಎಂ ಅಲ್ಲಿ ನಿಮಗೆ ಇಲ್ಲಿ ಟು ಮೊಬೈಲ್ ಆರ್ ಕಾಂಟ್ಯಾಕ್ಟ್ ಅಂತ ಏನು ಕಾಣಲಿಕ್ಕೆ ಸಿಗ್ತಾ ಇದೆ ಪೇಟಿಎಂ ಅಲ್ಲಿ, ಅದನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಆನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಅಂಡ್ ಇಲ್ಲಿ ಟಾಪ್ ಸೈಡ್ ಅಲ್ಲಿ ನೀವು ಎಂಟರ್ ನೇಮ್ ಆರ್ ಮೊಬೈಲ್ ನಂಬರ್ ಅಂತ ಏನು ಕಾಣಲಿಕ್ಕೆ ಸಿಗ್ತಾ ಇದೆ. ಆಲ್ರೆಡಿ ನಾವೇನು ಕಾಪಿ ಮಾಡಿದ್ವಿ UPI ID ಅದನ್ನು ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿದಾಗ ನಿಮಗೆ ಅವರ UPI ID ಬೇಸ್ಡ್ ಆಗಿ ಅವರ ಹೆಸರು ಕಾಣಲಿಕ್ಕೆ ಸಿಗುತ್ತೆ, ರಾಮ್ ಕುಮಾರ್ ಅಂತ. ಸೊ ಅದನ್ನು ನೀವು ಗಮನಿಸಬಹುದು, ವೆರಿಫೈಡ್ ನೇಮ್ ರಾಮ್ ಕುಮಾರ್ ಎಲ್ಲವೂ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ನಾವು 10,000 rupees ಅಲ್ಲಿ ಕ್ರಿಪ್ಟೋನ ಬೈ ಮಾಡೋ ಬಗ್ಗೆ ಪ್ಲಾನ್ ಅನ್ನ ಮಾಡಿದ್ವಿ. ಸೊ ಅದನ್ನು ನಾವು ಪ್ರೊಸೀಡ್ ಮಾಡೋಣ, ರೈಟ್. ಒನ್ಸ್ ನೀವು UPI ಮೂಲಕ ಅಥವಾ ಪೇಟಿಎಂ ಮೂಲಕ ಟ್ರಾನ್ಸಾಕ್ಷನ್ ಮಾಡಿದ್ಮೇಲೆ ಮತ್ತೆ ಬಿಂಜೆಕ್ಸ್ ಆಪ್ಗೆ ನೀವು ಬರಬೇಕಾಗುತ್ತೆ. ಇಲ್ಲಿ ನಿಮಗೆ ಪೇಯ್ಡ್ ಅಂಡ್ ಪ್ರೊಸೀಡ್ ಅಂತ ಏನು ಕಾಣಲಿಕ್ಕೆ ಸಿಗುತ್ತೆ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಕ್ಲಿಯರ್ಲಿ ಒಬ್ಸರ್ವ್ ಮಾಡಬಹುದು, ಟ್ಯಾಪ್ ಆನ್ ಕನ್ಫರ್ಮ್ ಓನ್ಲಿ ಆಫ್ಟರ್ ಯು ಹ್ಯಾವ್ ಮೇಡ್ ದ ಪೇಮೆಂಟ್, ಅದರ್ವೈಸ್ ಯುವರ್ ಅಕೌಂಟ್ ವಿಲ್ ಬಿ ಫ್ರೋಸನ್. ಇದನ್ನು ನೀವು ಕರೆಕ್ಟ್ ಆಗಿ ಒಬ್ಸರ್ವ್ ಮಾಡಬೇಕಾಗುತ್ತೆ. ಆನಂತರ ಕೆಳಗಡೆ ಐ ಕನ್ಫರ್ಮ್ ದಟ್ ದ ಪೇಮೆಂಟ್ ಹ್ಯಾಸ್ ಬೀನ್ ಮೇಡ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಇದನ್ನು ಕ್ಲಿಕ್ ಮಾಡಿ ಆನಂತರ ಓಕೆ ಅಂತ ಕ್ಲಿಕ್ ಮಾಡಿ. ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ನೀವಿಲ್ಲಿ ಗಮನಿಸಬಹುದು, ದ ಅಸೆಟ್ ವಿಲ್ ಬಿ ರಿಲೀಸ್ಡ್ ಆಫ್ಟರ್ ದ ಸೆಲ್ಲರ್ಸ್ ಕನ್ಫರ್ಮೇಶನ್ ಈ ರೀತಿಯಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಮೇಲ್ಗಡೆ ಟಾಪ್ ಸೈಡ್ ಅಲ್ಲಿ ಈ ಒಂದು ಕ್ರಾಸ್ ಮಾರ್ಕ್ ನ ಮುಂದುಗಡೆ ಚಾರ್ಟ್ ಈ ರೀತಿ ನಿಮಗೆ ಆಪ್ಷನ್ ಕಾಣಲಿಕ್ಕೆ ಸಿಗ್ತಾ ಇದೆ. ಇಲ್ಲಿ ನೀವು ಈ ಒಂದು ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಸ್ಕ್ರೀನ್ ಶಾಟ್ ಅನ್ನು ಬೇಕಿದ್ರು ಶೇರ್ ಮಾಡಬಹುದು. ನಾನು ಇಲ್ಲಿ ಸೆಲ್ಲರ್ಗೆ ನನ್ನ ಸ್ಕ್ರೀನ್ ಶಾಟ್ ಅನ್ನು ಏನು ಪೇಮೆಂಟ್ ಆಗಿದೆ ಅದರ ಸ್ಕ್ರೀನ್ ಶಾಟ್ ಅನ್ನು ಕೂಡ ಶೇರ್ ಮಾಡ್ತೇನೆ. ಅದರ್ವೈಸ್ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ P2P ಆರ್ಡರ್ ಅಪ್ಡೇಟ್, ದ ಬೈಯರ್ ಹ್ಯಾಸ್ ಕನ್ಫರ್ಮ್ ದ ಪೇಮೆಂಟ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಅವ್ರಿಗೂ ಕೂಡ ಪೇಮೆಂಟ್ ರಿಸೀವ್ ಆಗುತ್ತೆ, ರೈಟ್. ಸೊ ಬಟ್ ಸ್ಟಿಲ್ ನಾವು ಒಂದು ಸ್ಕ್ರೀನ್ ಶಾಟ್ ಅನ್ನು ಅವರಿಗೆ ಶೇರ್ ಮಾಡಬಹುದು. ಸೊ ನಾನು ಇಲ್ಲಿ ಸ್ಕ್ರೀನ್ ಶಾಟ್ ಅನ್ನು ಕೂಡ ಶೇರ್ ಮಾಡಿದ್ದೇನೆ. ಆಲ್ರೆಡಿ ಅವರು ಕನ್ಫರ್ಮ್ ಮಾಡಿದ್ದಾರೆ ಅಂಡ್ P2P ಬೇಸ್ಡ್ ಆಗಿ ಸೆಲ್ಲರ್ ಆಲ್ರೆಡಿ ಒಂದು ಅಸೆಟ್ ಅನ್ನು ರಿಲೀಸ್ ಕೂಡ ಮಾಡಿದ್ದಾರೆ. ನೀವು ಇಲ್ಲಿ ಗಮನಿಸಬಹುದು, ಸೆಲ್ಲರ್ ಹ್ಯಾಸ್ ಬೀನ್ ರಿಲೀಸ್ ದ ಅಸೆಟ್ ಅಂತ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಪ್ರೊಸೀಜರ್ ಏನಿದೆಲ್ಲ ಕಂಪ್ಲೀಟ್ ಆಗಿದೆ ಅನ್ನೋದು ಮೇಲ್ಗಡೆ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. 108.37 USDT ಹ್ಯಾಸ್ ಬೀನ್ ರಿಲೀಸ್ ಟು ಯುವರ್ ಫಂಡ್ ಅಕೌಂಟ್ ಅಂತ ಕಾಣಲಿಕ್ಕೆ ಸಿಗ್ತಾ ಇದೆ. ಅಂದ್ರೆ ವಿತ್ ಇನ್ ಲೈಕ್ 2-3 ಸೆಕೆಂಡ್ ಅಲ್ಲಿ ನಮಗೆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಎಷ್ಟು ನಮ್ಮ ಫಂಡ್ ಇತ್ತು ಅದು ಈಗ ಜಾಸ್ತಿ ಆಗಿರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಇನ್ನೊಂದು ವಿಚಾರ ಏನು ಅಂದ್ರೆ ಕೆಲವೊಂದು ಬಾರಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಲೈಕ್ ಒಂದು 15 ಮಿನಿಟ್ಸ್ ಅಥವಾ ಒಂದು ಮ್ಯಾಕ್ಸ್ ಹಾಫ್ ಅನ್ ಅವರ್ ಎಲ್ಲ ಟೈಮ್ ತಗೊಳ್ಳುತ್ತೆ. ಅದನ್ನು ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಅವ್ರ ಹತ್ರ ನಾವು ಚಾಟ್ ಕೂಡ ಮಾಡ್ಬೋದು. ಬಟ್ ಮ್ಯಾಕ್ಸ್ ಕೆಲವೊಂದು ಬಾರಿ 15 to 30 ಮಿನಿಟ್ಸ್ ಇಫ್ ಇನ್ ಕೇಸ್ ಏನಾದರೂ ಅವರೇನಾದರೂ ಆನ್ಲೈನ್ ಅಲ್ಲಿ ಇಲ್ಲ ಆ ರೀತಿ ಏನಾದರೂ ಇದ್ದಾಗ ತಗೊಳ್ಳುತ್ತೆ. ಬಟ್ ಮ್ಯಾಕ್ಸಿಮಮ್ 5 ನಿಮಿಷದ ಒಳಗಡೆ ಅಥವಾ ಒಂದು 2-3 ನಿಮಿಷದ ಒಳಗಡೆ ಟ್ರಾನ್ಸಾಕ್ಷನ್ ನಮಗೆ ಕಂಪ್ಲೀಟ್ ಆಗುತ್ತೆ. ಸೊ ಇದಾಯಿತು ಯಾವ ರೀತಿ ನಾವು ಬೈ ಮಾಡಬೇಕು ಅಂತ. ಈಗ ಬಿಂಜೆಕ್ಸ್ಗೆ ನಮಗೆ ಅಮೌಂಟ್ ರಿಸೀವ್ ಆಯಿತು. ಈ ಒಂದು USDT ಈ ಒಂದು ಕ್ರಿಪ್ಟೋನ ನಾವು ಎಕ್ಸ್ನೆಸ್ ಪ್ಲಾಟ್ಫಾರ್ಮ್ಗೆ ಈಗ ಟ್ರಾನ್ಸ್ಫರ್ ಮಾಡಬೇಕು. ಅದನ್ನು ನಾವು ಯಾವ ರೀತಿ ಮಾಡ್ಬೋದು ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಬಿಂಜೆಕ್ಸ್ಗೆ ಹಣ ಬಂತು ನಮ್ಮದು. ಸೊ ಹಾಗಾಗಿ ಇದನ್ನು ನಾವು ಏನು ಮಾಡಬೇಕು, ಎಕ್ಸ್ನೆಸ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅದನ್ನು ಮಾಡಬೇಕು ಅಂದರೆ ಎಕ್ಸ್ನೆಸ್ ಪ್ಲಾಟ್ಫಾರ್ಮ್ ಅನ್ನು ನಾವು ಒಂದು ಬಾರಿ ಓಪನ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಎಕ್ಸ್ನೆಸ್ ಇದು ಪ್ಲಾಟ್ಫಾರ್ಮ್ ಅನ್ನು ಅಥವಾ ಆ್ಯಪ್ ಅನ್ನು ನಾನು ಇಲ್ಲಿ ಓಪನ್ ಮಾಡ್ತೇನೆ. ಸೊ ಇಲ್ಲಿ ನೀವು ಸೇಮ್ ಎಕ್ಸ್ನೆಸ್ ಇದು ಆಪ್ ಅನ್ನು ನೀವು ಗಮನಿಸಬಹುದು. ಇದರಲ್ಲಿ ಮೇಲ್ಗಡೆ ಟಾಪ್ ಸೈಡ್ ಅಲ್ಲಿ ಡೆಪಾಸಿಟ್, ವಿಡ್ರಾ, ಹಿಸ್ಟ್ರಿ ಈ ರೀತಿ ಎಲ್ಲ ಕಾಣಲಿಕ್ಕೆ ಸಿಗುತ್ತೆ. ಇದರಲ್ಲಿ ಡೆಪಾಸಿಟ್ ಅಂತ ಕ್ಲಿಕ್ ಮಾಡಿ. ಡೆಪಾಸಿಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ನಿಮಗೆ ತೇತರ್ USDT, ERC20, TRC20 ಈ ರೀತಿ ತುಂಬಾ ಆಪ್ಷನ್ಗಳು ಕಾಣಲಿಕ್ಕೆ ಸಿಗುತ್ತೆ. ಇದರಲ್ಲಿ ಯಾವುದನ್ನು ಬೇಕಿದ್ರು ಚೂಸ್ ಮಾಡಬಹುದು. ERC20 ಅಥವಾ TRC20 ನ ನೀವು ಚೂಸ್ ಮಾಡಬಹುದು. ಸೊ ನಾನು ಇಲ್ಲಿ TRC20 ನ ಚೂಸ್ ಮಾಡ್ತೇನೆ, ಯಾಕೆಂದ್ರೆ ಸ್ವಲ್ಪ ಟ್ರಾನ್ಸಾಕ್ಷನ್ ಫೀಸ್ ಎಲ್ಲ ಸ್ವಲ್ಪ ಕಮ್ಮಿ ಇರುತ್ತೆ, ರೈಟ್. ಸೊ ಅದಕ್ಕಾಗಿ ನಾನು TRC20 ನ ಯೂಸ್ ಮಾಡ್ತೇನೆ. ಅಂಡ್ ಇಲ್ಲಿ ನೀವು ಗಮನಿಸಬಹುದು ಯಾವ ಅಕೌಂಟ್ಗೆ ಹಣನ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ನಿಮ್ಮ ಅಕೌಂಟ್ ನಂಬರ್
ಎಲ್ಲವೂ ಕೂಡ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೇಮ್ 00 USDT ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಫಂಡ್ಸ್ ವಿಲ್ ಬಿ ಕ್ರೆಡಿಟೆಡ್ ಟು ದ ಸೆಲೆಕ್ಟೆಡ್ ಅಕೌಂಟ್ ಇನ್ ದ ಅಕೌಂಟ್ ಕರೆನ್ಸಿ ಅಂತ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಹಾಗೆ ಇಫ್ ಇನ್ ಕೇಸ್ ಏನಾದರೂ ಡಿಸ್ಕ್ಲೇಮರ್ ಏನಾದರೂ ಬಂದಾಗ ಅದನ್ನು ಓದ್ಬಿಟ್ಟು ನೀವು ಕಂಟಿನ್ಯೂ ಕೊಡಬೇಕಾಗುತ್ತೆ, ಓಕೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಂದ್ರೆ ನಾನೀಗ ಆಲ್ರೆಡಿ ಇದನ್ನ ತುಂಬಾ ದಿನಗಳಿಂದ ಯೂಸ್ ಮಾಡ್ತಾ ಇದ್ದೇನೆ, ತುಂಬಾ ಬಾರಿ ಟ್ರಾನ್ಸಾಕ್ಷನ್ ಮಾಡಿರೋದ್ರಿಂದ ನನಗೇನು ಕೂಡ ಈ ನೋಟಿಫಿಕೇಶನ್ ಏನು ಕೂಡ ಬರಲ್ಲ. ಇಫ್ ಇನ್ ಕೇಸ್ ಏನಾದರೂ ಫಸ್ಟ್ ಟೈಮ್ ಏನಾದರೂ ನೀವು ಯೂಸ್ ಮಾಡುವಾಗ ಬೈ ಚಾನ್ಸ್ ಏನಾದರೂ ಈ ರೀತಿ ಏನಾದರೂ ಡಿಸ್ಕ್ಲೇಮರ್ ಬಂದಾಗ ಈ ರೀತಿ ಇರುತ್ತೆ, ಎಕ್ಸೆಪ್ಟ್ ಆರ್ ನಾಟ್ ಎಕ್ಸೆಪ್ಟ್, ಆ ರೀತಿ ಬಂದಾಗ ಎಕ್ಸೆಪ್ಟ್ ಮಾಡಬೇಕಾಗುತ್ತೆ. ಆನಂತರ ನಿಮ್ಗೆ ಈ ರೀತಿ ಪೇಜ್ ಕಾಣಲಿಕ್ಕೆ ಸಿಗುತ್ತೆ. ಇದರಲ್ಲಿ ನೀವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಅಡ್ರೆಸ್ ಕಾಣಲಿಕ್ಕೆ ಸಿಗುತ್ತೆ. ಈ ಅಡ್ರೆಸ್ ಅನ್ನ ಡೈರೆಕ್ಟ್ಲಿ ನೀವು ಕಾಪಿ ಮಾಡಿದ್ರೆ ಆಯ್ತು. ಈ ಅಡ್ರೆಸ್ ಅನ್ನ ಕಾಪಿ ಮಾಡಿದ್ಮೇಲೆ ಮತ್ತೆ ಬಿಂಜೆಕ್ಸ್ ಪ್ಲಾಟ್ಫಾರ್ಮ್ಗೆ ನೀವು ಬರಬೇಕಾಗುತ್ತೆ. ಬಿಂಜೆಕ್ಸ್ ಪ್ಲಾಟ್ಫಾರ್ಮ್ಗೆ ಬಂದಾಗ ಇಲ್ಲಿ ನಿಮಗೆ ಈ ಒಂದು ಅಸೆಟ್ ಏನಿದೆಯಲ್ಲ ಅದನ್ನ ಕ್ಲಿಕ್ ಮಾಡಿ. ಅಸೆಟ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ವಿಡ್ರಾವಲ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಈ ವಿಡ್ರಾವಲ್ ಆಪ್ಷನ್ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ವಿಡ್ರಾವಲ್ ಆಪ್ಷನ್ ಕ್ಲಿಕ್ ಮಾಡಿದ್ಮೇಲೆ USDT ಅಂತ ಕಾಣಲಿಕ್ಕೆ ಸಿಗುತ್ತೆ. ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ಆನ್ ಚೈನ್ ವಿಡ್ರಾವಲ್ ಅಥವಾ ಇಂಟರ್ನಲ್ ಟ್ರಾನ್ಸ್ಫರ್ ಅಂತ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇದ್ರಲ್ಲಿ ನಾವು ಆನ್ ಚೈನ್ ವಿಡ್ರಾವಲ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಆನ್ ಚೈನ್ ವಿಡ್ರಾವಲ್ ಅಂತ ಕ್ಲಿಕ್ ಮಾಡಿದಾಗ USDT ಅಡ್ರೆಸ್ ಅಂತ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಏನ್ ಅಡ್ರೆಸ್ ಅನ್ನ ಎಕ್ಸ್ನೆಸ್ ಅಲ್ಲಿ ನಾವು ಕಾಪಿ ಮಾಡಿದೀವಿ ಅದನ್ನ ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ನೆಟ್ವರ್ಕ್ ಅಂತ ಇರುತ್ತೆ. ಇದನ್ನ ತುಂಬಾನೇ ಇಂಪಾರ್ಟೆಂಟ್ ಆಗಿ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ನಾವು ಚೂಸ್ ಮಾಡಿರೋದು TRC20. ಸೊ ಹಾಗಾಗಿ TRC20 ನಾನು ಇಲ್ಲಿ ಚೂಸ್ ಮಾಡ್ತೇನೆ. ಹಾಗೆ ಎಷ್ಟು USDT ಟ್ರಾನ್ಸ್ಫರ್ ಮಾಡಬೇಕು ಅಂತ ಕೇಳ್ತಾ ಇದೆ. ಸೊ 100 ನಾವು ಟ್ರಾನ್ಸ್ಫರ್ ಮಾಡೋಣ. 107 ಸಮಥಿಂಗ್ ನಾವು ರಿಸೀವ್ ಮಾಡಿದ್ವಿ, 100 ನಾವು ಇಲ್ಲಿ ಯೂಸ್ ಮಾಡೋಣ. 100 USDT ಟ್ರಾನ್ಸ್ಫರ್ ಮಾಡಬೇಕು ಅಂತ ಇದ್ದೇನೆ ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಸೊ ಆಕ್ಚುಯಲ್ ಅರೈವಲ್ ಎಷ್ಟಿದೆ ಅನ್ನೋದನ್ನ ಬಾಟಮ್ ಅಲ್ಲಿ ನೀವು ಗಮನಿಸಬಹುದು. 1 USDT ಅವರು ಟ್ರೇಡಿಂಗ್ ಫೀಸ್ ರೀತಿ ತಗೊಳ್ತಾರೆ. ಬಿಂಜೆಕ್ಸ್ ಅವರು ಟ್ರೇಡಿಂಗ್ ಫೀಸ್ ಅಂತ ತಗೊಳ್ತಾರೆ. ಇಲ್ಲಿ ನೀವು ವಿಡ್ರಾವಲ್ ಅಂತ ಕೊಡಬೇಕಾಗುತ್ತೆ. ವಿಡ್ರಾವಲ್ ಅಂತ ಕೊಟ್ಟ ಮೇಲೆ ಪ್ಲೀಸ್ ಚೆಕ್ ಇಫ್ ದ ನೆಟ್ವರ್ಕ್ ಮ್ಯಾಚಸ್ ದ ಡೆಪಾಸಿಟ್ ನೆಟ್ವರ್ಕ್ ರಿಸೀವಿಂಗ್ ಪ್ಲಾಟ್ಫಾರ್ಮ್ ಅಂತ ಕಾಣಲಿಕ್ಕೆ ಸಿಗ್ತಾ ಇದೆ. ಇದರ ಅರ್ಥ ಏನು ಅಂದ್ರೆ ನಾವು ಎಕ್ಸ್ನೆಸ್ ಅಲ್ಲಿ ಕೂಡ ಸೇಮ್ ಇದನ್ನ ಚೂಸ್ ಮಾಡಿದ್ದೇವೆ ಅನ್ನೋದನ್ನ ಇದು ಕೇಳ್ತಾ ಇದೆ. ಹಾಗಾಗಿ ಆನಂತರ ಇದು ಕನ್ಫರ್ಮ್ ಆಗಿರುತ್ತೆ. ನಾವು ಸೇಮ್ ಅಡ್ರೆಸ್ ಅನ್ನು ಚೂಸ್ ಮಾಡಿದ್ದೇವೆ. ಟ್ರಾನ್ TRC20 ನಾವು ಚೂಸ್ ಮಾಡಿರೋದು. ಇದನ್ನ ನಾವು ಕನ್ಫರ್ಮ್ ಮಾಡಬೇಕಾಗುತ್ತೆ. ಆನಂತರ ನಿಮಗೆ ಮೇಲ್ಗೆ ಹಾಗೆ ಮೊಬೈಲ್ಗೆ OTP ಬರುತ್ತೆ. ಅದನ್ನ ನೀವು ಇಲ್ಲಿ ಇನ್ಪುಟ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ OTP ನ ಇನ್ಪುಟ್ ಮಾಡ್ತೇನೆ. ಒನ್ಸ್ OTP ನಾವು ಕ್ಲಿಕ್ ಮಾಡಿದ್ಮೇಲೆ ವಿಡ್ರಾವಲ್ ರಿಕ್ವೆಸ್ಟ್ ಸಬ್ಮಿಟೆಡ್ ಅಂತ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿಗೆ ನಮಗೆ ಟ್ರಾನ್ಸಾಕ್ಷನ್ ಏನಿದೆಯಲ್ಲ ಕಂಪ್ಲೀಟ್ ಆಗಿರೋದನ್ನು ನಾವು ಒಬ್ಸರ್ವ್ ಮಾಡಬಹುದು. ಈಗ ಡೈರೆಕ್ಟ್ಲಿ ನಾವು ಎಕ್ಸ್ನೆಸ್ ಪ್ಲಾಟ್ಫಾರ್ಮ್ಗೆ ಅಥವಾ ಎಕ್ಸ್ನೆಸ್ ಆ್ಯಪ್ ಅನ್ನು ಓಪನ್ ಮಾಡೋಣ. ಅದರಲ್ಲಿ ಯಾವ ರೀತಿ ನಮಗೆ USDT ಟು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದನ್ನು ಗಮನಿಸೋಣ. ಈಗ ಇಲ್ಲಿ ನೀವು ಗಮನಿಸಬಹುದು 0 USDT ಅಂತ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ. ಲೈಕ್ ಒಂದು 2-3 ಮಿನಿಟ್ಸ್ ಅಥವಾ ಒಂದು 5 ಮಿನಿಟ್ಸ್ ನಾವು ಕೆಲವೊಂದು ಬಾರಿ ವೆಯ್ಟ್ ಮಾಡಬೇಕಾಗುತ್ತೆ. ವೆಯ್ಟ್ ಮಾಡೋಣ. ಸೊ ನೀವು ಇಲ್ಲಿ ಗಮನಿಸಬಹುದು $99 ಏನಿದೆಯಲ್ಲ ನಮಗೆ ಎಕ್ಸ್ನೆಸ್ಗೆ ಡೆಪಾಸಿಟ್ ಆಗಿದೆ. ವಿತ್ ಇನ್ ಲೈಕ್ 2-3 ಮಿನಿಟ್ಸ್ ತಗೊಳ್ತು ನಮಗೆ ಡೆಪಾಸಿಟ್ ಆಗಲಿಕ್ಕೆ. ಡೆಪಾಸಿಟ್ ಆಗಿರೋದನ್ನ ನಾವು ಇಲ್ಲಿ ಒಬ್ಸರ್ವ್ ಮಾಡಬಹುದು. ಈಗ ಸೇಮ್ ಮೆಥಡ್ ಅನ್ನ ನಾವು ವಿಡ್ರಾವಲ್ಗೂ ಕೂಡ ಫಾಲೋ ಮಾಡಬೇಕಾಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ಕೆಲವೊಂದು ಸ್ಟೆಪ್ಸ್ ಗಳನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಇಲ್ಲಿ ನಿಮಗೆ ಡೆಪಾಸಿಟ್, ವಿಡ್ರಾವಲ್ ಹಿಸ್ಟ್ರಿ, ಡೀಟೇಲ್ಸ್ ಅಂತ ಕಾಣಲಿಕ್ಕೆ ಸಿಗ್ತಾ ಇದೆ. ಇಲ್ಲಿ ನೀವು ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದಾಗ ಡೆಪಾಸಿಟ್, ವಿಡ್ರಾ, ಹಿಸ್ಟ್ರಿ, ಟ್ರಾನ್ಸ್ಫರ್ ಅಂತ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಇದರಲ್ಲಿ ನೀವು ಟ್ರಾನ್ಸ್ಫರ್ ಅನ್ನ ಚೂಸ್ ಮಾಡಬೇಕು. ಒನ್ಸ್ ಟ್ರಾನ್ಸ್ಫರ್ ಅನ್ನ ನೀವು ಚೂಸ್ ಮಾಡಿದ್ಮೇಲೆ ಬಿಟ್ವೀನ್ ಯುವರ್ ಅಕೌಂಟ್ಸ್ ಅಂತ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಬಿಟ್ವೀನ್ ಯುವರ್ ಅಕೌಂಟ್ ಅಂತ ಚೂಸ್ ಮಾಡಿ. ಬಿಟ್ವೀನ್ ಯುವರ್ ಅಕೌಂಟ್ ಅಂತ ಚೂಸ್ ಮಾಡಿದ್ಮೇಲೆ ಟು ಅಕೌಂಟ್ ಅಂತ ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಇದರ ಅರ್ಥ ಏನು ಅಂದ್ರೆ ಈಗ ನಮ್ಮ ಕರೆನ್ಸಿ ಏನಿದೆಯಲ್ಲ ಅದು MT5 ಅಲ್ಲಿ ಇದೆ. MT5 ಅಲ್ಲಿ ನಾವು $99 ನ ಡೆಪಾಸಿಟ್ ಮಾಡಿದ್ದೇವೆ. ಈಗ ಎಕ್ಸ್ನೆಸ್ ಇದ್ದು ಕ್ರಿಪ್ಟೋ ಅಕೌಂಟಿಗೆ ಫಸ್ಟ್ಗೆ ನಾವು ಕ್ರಿಪ್ಟೋ ಮೂಲಕ $99 ನ ಕನ್ವರ್ಟ್ ಮಾಡಿಬಿಟ್ಟು ಕ್ರಿಪ್ಟೋ ಕನ್ವರ್ಟ್ ಮಾಡಬೇಕಾಗುತ್ತೆ. ಆ ನಂತರ ನಾವು ಆ ಕ್ರಿಪ್ಟೋನ ಬಿಂಜೆಕ್ಸ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಬಿಂಜೆಕ್ಸ್ ಮೂಲಕ ನಾವು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ಸ್ಟೆಪ್ಸ್ಗಳನ್ನು ನಾವು ಫಾಲೋ ಮಾಡಬೇಕು. ಸೊ ಹಾಗಾಗಿ ಕಂಪ್ಲೀಟ್ ಆಗಿ ಇದನ್ನು ಒಬ್ಸರ್ವ್ ಮಾಡಿ. ಇಲ್ಲಿ ನಿಮಗೆ ಟ್ರಾನ್ಸ್ಫರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಆಪ್ಷನ್ ಕಾಣಲಿಕ್ಕೆ ಸಿಗ್ತಾ ಇದೆ. ಯಾವ ಅಕೌಂಟಿಂದ ನೀವು ವಿಡ್ರಾವಲ್ ಮಾಡಬೇಕು ಅಂತ ಇದ್ರೆ ಆ ಅಕೌಂಟ್ ಅನ್ನು ಚೂಸ್ ಮಾಡಿ. ಆನಂತರ ಟು ಅಕೌಂಟ್ ಅಂತ ಕಾಣಲಿಕ್ಕೆ ಸಿಗ್ತಾ ಇದೆ. ಇದನ್ನು ಕ್ಲಿಕ್ ಮಾಡಿ, ಆರೋ ಮಾರ್ಕ್ ಅನ್ನು ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಬಾಟಮ್ ಅಲ್ಲಿ USDT ERC20 ಅಂತ ಕಾಣಲಿಕ್ಕೆ ಸಿಗ್ತಾ ಇದೆ. USDT TRC20 ಅಂತ ಕಾಣಲಿಕ್ಕೆ ಸಿಗ್ತಾ ಇದೆ. ನಾವು TRC20 ನ ಚೂಸ್ ಮಾಡೋಣ. ಯಾಕೆಂದ್ರೆ ಡೆಪಾಸಿಟ್ಗೆ ನಾವು TRC20 ನ ಚೂಸ್ ಮಾಡಿರೋದು. ಹಾಗಾಗಿ ಇಲ್ಲಿ ನಾನು USDT ಅಂದ್ರೆ ಏನ್ ಟ್ರಾನ್ಸ್ಫರ್ ಮಾಡಬೇಕು, ಎಷ್ಟು USD ನ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದನ್ನ ಚೂಸ್ ಮಾಡ್ತೀನಿ. ಜಸ್ಟ್ ಇಲ್ಲಿ ನಾನು ಎಕ್ಸಾಂಪಲ್ಗೋಸ್ಕರ $50 USD ನ ಚೂಸ್ ಮಾಡ್ತೀನಿ. ಆನಂತರ ಕಂಟಿನ್ಯೂ ಅಂತ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ಮೇಲೆ MT2 ವ್ಯಾಲೆಟ್, ಇಂಟರ್ನಲ್ ಟ್ರಾನ್ಸ್ಫರ್ ನಿಮಗೆ ಆಗ್ತಾ ಇದೆ, ಎಲ್ಲವೂ ಕೂಡ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಕಮಿಷನ್ ಏನು ಕೂಡ ಎಲ್ಲವೂ ಕೂಡ ಕಾಣಲಿಕ್ಕೆ ಸಿಗ್ತಾ ಇದೆ. ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿ. ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಮ್ಮ ಪೇಮೆಂಟ್
ಏನಿದೆಯಲ್ಲ ಅದು ಕಂಪ್ಲೀಟ್ ಆಗುತ್ತೆ. ನಮ್ಮ ಪೇಮೆಂಟ್ ಏನಿದೆಯಲ್ಲ ನಮ್ಮ ಕ್ರಿಪ್ಟೋ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಏನು 99 USD ಏನಿದೆ ಅದರಲ್ಲಿ 50 ಏನಿದೆಯಲ್ಲ 50 USDT ಆಗಿ TRC20ಗೆ ನಮಗೆ ಕನ್ವರ್ಟ್ ಆಗುತ್ತೆ. ಈಗ ನಾನು ಏನು ಮಾಡಬೇಕು, ವಿಡ್ರಾಲ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ವಿಡ್ರಾಲ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ಪೇಜ್ ಓಪನ್ ಆಗುತ್ತೆ. ಇಲ್ಲಿ TRC20 ಅಂತ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ, ಅದನ್ನ ಕ್ಲಿಕ್ ಮಾಡಿ ಆನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಆನಂತರ ನೀವು ಇಲ್ಲಿ ಗಮನಿಸಬಹುದು, ಯು ಕ್ಯಾನಾಟ್ ವಿಡ್ರಾ ಫಂಡ್ಸ್ ಫ್ರಮ್ ದ ಸೆಲೆಕ್ಟೆಡ್ ಅಕೌಂಟ್ ಅಂತ ಕಾಣಲಿಕ್ಕೆ ಸಿಗ್ತದೆ. ಆರೋ ಮಾರ್ಕ್ ಕ್ಲಿಕ್ ಮಾಡಿ ಇಲ್ಲಿ ನೀವು ಏನು ಟ್ರಾನ್ಸಾಕ್ಷನ್ ಮಾಡಿದ್ರ USDT 50 ಅನ್ನ ಟ್ರಾನ್ಸ್ಫರ್ ಮಾಡಿದ್ರೆ, ಈಗ ಜಸ್ಟ್ ಎಕ್ಸ್ನೆಸ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಅದನ್ನ ಚೂಸ್ ಮಾಡಿ ಟು ಎಕ್ಸ್ಟರ್ನಲ್ ಟ್ರೋನ್ ಅಕೌಂಟ್ ಅಂತ ಕಾಣಲಿಕ್ಕೆ ಸಿಗ್ತದೆ. ಈಗ ಈ ಒಂದು ಟ್ರೋನ್ ಅಕೌಂಟ್ ಯಾವುದು, ಈ ಟ್ರೋನ್ ಅಕೌಂಟ್ ಯಾವ್ದಾಗಿರುತ್ತೆ, ಬಿಂಜೆಕ್ಸ್ ಏನಿದೆಯಲ್ಲ ಆ ಒಂದು ಅಕೌಂಟ್, ಆ ಒಂದು ವ್ಯಾಲೆಟ್ ಅಡ್ರೆಸ್ ಏನಿದೆ ಅದನ್ನು ನಾವಿಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈಗ ನಾವು ಬಿಂಜೆಕ್ಸ್ ಪ್ಲಾಟ್ಫಾರ್ಮ್ಗೆ ಮತ್ತೆ ಹೋಗಬೇಕಾಗತ್ತೆ. ಸೊ ಹಾಗಾಗಿ ಬಿಂಜೆಕ್ಸ್ ಆ್ಯಪನ್ನು ನಾವು ಓಪನ್ ಮಾಡೋಣ. ಇಲ್ಲಿ ನಾನು ಬಿಂಜೆಕ್ಸ್ ಪ್ಲಾಟ್ಫಾರ್ಮ್ ಅನ್ನು ಆ್ಯಪನ್ನು ಓಪನ್ ಮಾಡಿದ್ಮೇಲೆ ಇಲ್ಲಿ ನಾನು ಬಿಂಜೆಕ್ಸ್ ಪ್ಲಾಟ್ಫಾರ್ಮ್ ಅನ್ನು ಅಥವಾ ಆಪ್ ಅನ್ನು ಓಪನ್ ಮಾಡಿದ್ದೇನೆ. ಇಲ್ಲಿ ಡೆಪಾಸಿಟ್ ಅಂತ ಇರುತ್ತೆ, ಡೆಪಾಸಿಟ್ ಅಂತ ಕ್ಲಿಕ್ ಮಾಡಿ. ಡೆಪಾಸಿಟ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಾವು USDT ಥ್ರೂ ಟ್ರಾನ್ಸಾಕ್ಷನ್ ಮಾಡ್ತಾ ಇದೀವಿ, ರೈಟ್. ಸೊ ಹಾಗಾಗಿ USDT ಅಂತ ಕ್ಲಿಕ್ ಮಾಡಿ ಹಿಸ್ಟ್ರಿಯಲ್ಲೇ ಇರುತ್ತೆ. ಇಲ್ಲಿ ನಿಮಗೆ ತುಂಬಾ ಆಪ್ಷನ್ಗಳು ಕಾಣಲಿಕ್ಕೆ ಸಿಗುತ್ತೆ, ಸೆಲೆಕ್ಟ್ ಡೆಪಾಸಿಟ್ ನೆಟ್ವರ್ಕ್ ಅಂತ. ಈಗ ನಾವು ಎಕ್ಸ್ನೆಸ್ ಅಲ್ಲಿ ಚೂಸ್ ಮಾಡಿರೋದು ಯಾವುದು, TRC20. ಸೊ ಹಾಗಾಗಿ ಇಲ್ಲಿ ನಾವು TRC20 ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. TRC20 ಅಂತ ಕ್ಲಿಕ್ ಮಾಡಿದಾಗ ಡೆಪಾಸಿಟ್ ನೆಟ್ವರ್ಕ್ ಎಲ್ಲವೂ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಆನಂತರ ನಿಮಗೆ ಈ ರೀತಿಯ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಟಾಪ್ ಸೈಡ್ ಅಲ್ಲಿ TRC20 ಎಲ್ಲವೂ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಫಸ್ಟ್ ಟೈಮ್ ನೀವೇನಾದ್ರೂ ಮಾಡ್ತಾ ಇದ್ರೆ ನಿಮಗೆ ಅಲ್ಲಿ ಗೆಟ್ ಅಡ್ರೆಸ್ ಸಮಥಿಂಗ್ ಏನೋ ಕಾಣಲಿಕ್ಕೆ ಸಿಗುತ್ತೆ, ಅದನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಒನ್ಸ್ ನೀವು ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾಗ ಆಟೋಮೆಟಿಕಲಿ ಇದು ಬರಲಿಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ಕಾಪಿ ಅಂತ ಕ್ಲಿಕ್ ಮಾಡಬೇಕು. ಡೆಪಾಸಿಟ್ ಅಡ್ರೆಸ್ ಏನು ಕಾಣಲಿಕ್ಕೆ ಸಿಗ್ತಾ ಇದೆಯಲ್ಲ ಅದನ್ನ ಕಾಪಿ ಅಂತ ಕ್ಲಿಕ್ ಮಾಡಿ. ಕಾಪಿ ಆಯಿತು. ಆನಂತರ ಎಕ್ಸ್ ಪ್ಲಾಟ್ಫಾರ್ಮ್ಗೆ ಬಂದ ಮೇಲೆ ಇಲ್ಲಿ ಟು ಎಕ್ಸ್ಟರ್ನಲ್ ಟ್ರೋನ್ ಅಕೌಂಟ್ ಅಂತ ಏನಿದೆ ಅದರಲ್ಲಿ ನೀವು ಈ ಒಂದು ಅಡ್ರೆಸ್ ಅನ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿಬಿಟ್ಟು ಎಷ್ಟು USDT ನಾವು ಟ್ರಾನ್ಸ್ಫರ್ ಮಾಡಬೇಕು ಅಂತ ಇದ್ದೀವಿ, 50 USDT ನ ಟ್ರಾನ್ಸ್ಫರ್ ಮಾಡಬೇಕು ಅಂತ ಇದ್ದೀವಿ, ರೈಟ್. ಸೊ ಹಾಗಾಗಿ ಇದನ್ನು ನಾವು ಚೂಸ್ ಮಾಡಬೇಕು. ಆ್ಯಂಡ್ ಆನಂತರ ಎಲ್ಲವೂ ಕೂಡ ಕಂಪ್ಲೀಟ್ ಆದಮೇಲೆ ಕಂಟಿನ್ಯೂ ಅಂತ ಕೊಡಬೇಕಾಗುತ್ತೆ. ಕರೆಕ್ಟಾಗಿ ಒಬ್ಸರ್ವ್ ಮಾಡಿ, TRC20 ಎಕ್ಸ್ಟರ್ನಲ್ ಅಡ್ರೆಸ್ಸನ್ನು ನಾವು ಹಾಕಬೇಕು. ಫ್ರಮ್ ಅಕೌಂಟ್, ಯಾವ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡಿದ್ದೇವೆ ಅದನ್ನು ಚೂಸ್ ಮಾಡಬೇಕು, ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ಅದನ್ನು ಚೂಸ್ ಮಾಡಬೇಕು. ದೆನ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ಮೇಲೆ ಮತ್ತೆ ನಿಮಗೆ ಕನ್ಫರ್ಮೇಷನ್ ಪೇಜ್ ಓಪನ್ ಆಗುತ್ತೆ. ಎಲ್ಲವನ್ನು ಕೂಡ ನೀವು ಕರೆಕ್ಟಾಗಿ ಒಬ್ಸರ್ವ್ ಮಾಡಿ. ಎಲ್ಲವೂ ಕೂಡ ಕಮಿಷನ್ ಫ್ರೀ ಆಗಿರುತ್ತೆ, ಏನು ಕೂಡ ಇದರಲ್ಲಿ ನಿಮಗೆ ಏನು ಕೂಡ ಕಮಿಷನ್ ಏನು ಕೂಡ ಇರಲ್ಲ. ಆ್ಯಂಡ್ ಇದರಲ್ಲಿ ನೀವು ಗಮನಿಸಬಹುದು, ಕನ್ಫರ್ಮ್ ಅಂತ ಕೊಟ್ಟ ಮೇಲೆ ನಮಗೆ ಟೆಕ್ಸ್ಟ್ ಕೊಡಬೇಕಾ ಅಥವಾ ಪುಷ್ ನೋಟಿಫಿಕೇಶನ್ ಮೂಲಕ ನಾವು ಕನ್ಫರ್ಮೇಷನ್ ಕೊಡಬೇಕಾ ಎಲ್ಲವೂ ಕೂಡ ಇಲ್ಲಿ ಕೇಳುತ್ತೆ. ಸೊ ಟೆಕ್ಸ್ಟ್ ಕೋಡನ್ನು ನಾವು ಚೂಸ್ ಮಾಡ್ಬೋದು. ಆನಂತರ ಕೋಡನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಕೋಡನ್ನು ಹಾಕಿದ ಮೇಲೆ ನಿಮ್ಮ ಟ್ರಾನ್ಸಾಕ್ಷನ್ ಏನಿದೆಯಲ್ಲ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಏನಾಗಿದೆ, ಯುವರ್ ಟ್ರಾನ್ಸಾಕ್ಷನ್ ಈಸ್ ಇನ್ ಪ್ರೋಗ್ರೆಸ್ ಅಂತ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಈಗ ನಾವು ಡೈರೆಕ್ಟ್ಲಿ ಬಿಂಜೆಕ್ಸ್ಗೆ ಹೋಗೋಣ. ಬಿಂಜೆಕ್ಸ್ಗೆ ನಮ್ಮ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಯ್ತಾ, ಬಿಂಜೆಕ್ಸ್ಗೆ ಬಂತ ಅನ್ನೋದನ್ನು ಗಮನಿಸೋಣ. 177 USDT ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. 50 ಇದಕ್ಕೆ ಆ್ಯಡ್ ಮಾಡಿದಾಗ ನಿಯರ್ ಅಬೌಟ್ 200 ಸಮಥಿಂಗ್ ಏನೋ ನಮಗೆ ಕಾಣಲಿಕ್ಕೆ ಸಿಗಬೇಕಾಗುತ್ತೆ. ಲೈಕ್ ಒಂದು ಸೇಮ್ 2-3 ಮಿನಿಟ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. ಆನಂತರ ಇಲ್ಲಿ ನಮಗೆ USDT ಅಪ್ಡೇಟ್ ಆಗುತ್ತೆ. ಸೊ ವೆಯ್ಟ್ ಮಾಡೋಣ. ಸೊ ಟ್ರೇಡರ್ಸ್, ಈಗ ನಾವು ಗಮನಿಸಬಹುದು ನಮ್ಮ ಬಿಂಜೆಕ್ಸ್ ಪ್ಲಾಟ್ಫಾರ್ಮ್ ಏನಿದೆಯಲ್ಲ ಅದಕ್ಕೆ ನಮ್ಮ 50 USDT ನಾವು ಎಕ್ಸ್ನೆಸ್ ಇಂದ ಏನು ವಿಡ್ರಾಲ್ ಕೊಟ್ಟಿದ್ವಿ ಅದು ನಮಗೆ ಇಲ್ಲಿ ಬಂದಿದೆ. ಸೊ ಹಾಗಾಗಿ ಈಗ ಬಿಂಜೆಕ್ಸ್ ಇಂದ ನಾವೇನು ಮಾಡಬೇಕು, ನಮ್ಮ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ನ ಮಾಡಬೇಕಾಗುತ್ತೆ, ರೈಟ್. ಸೊ ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ, ಬಿಂಜೆಕ್ಸ್ ಆ್ಯಪನ್ನು ನೀವು ಓಪನ್ ಮಾಡಿ. ಆನಂತರ ನಿಮಗೆ ಇಲ್ಲಿ ಹೋಮ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಬಾಟಮಲ್ಲಿ ಹೋಮ್ ಪೇಜಿಗೆ ನೀವು ಬರಬೇಕಾಗುತ್ತೆ. ಅಸೆಟ್ಗಳನ್ನು ನೀವು ಗಮನಿಸಬಹುದು, 177 ಸಮಥಿಂಗ್ ಏನಾಯಿತು. ಈಗ $50 ಆ್ಯಡ್ ಆಗಿಬಿಟ್ಟು ನಮ್ಗೆ ಏನಾಗುತ್ತೆ 227 ಆಗಿದೆ. ಸೊ ಇಲ್ಲಿ ಕೆಳಗಡೆ ಕ್ವಿಕ್ ಬೈ ಅಂತ ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆನಂತರ ಸೇಮ್ ಬೈ ಆ್ಯಂಡ್ ಸೆಲ್ ನಿಮಗೆ ಆಪ್ಷನ್ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ನಾವೀಗ ಏನು ಮಾಡಬೇಕು, ಮೊದಲಿಗೆ ನಾವು ಬೈ ಮಾಡಿರೋದು ಡೆಪಾಸಿಟ್ ಮಾಡುವಾಗ, ಈಗ ವಿಡ್ರಾಲ್ ಕೊಡ್ತಾ ಇದ್ದೀವಿ, ಹಾಗಾಗಿ ಸೆಲ್ ಮಾಡಬೇಕಾಗುತ್ತೆ. ಸೆಲ್ ಅಂತ ಕ್ಲಿಕ್ ಮಾಡಿ. ಆ್ಯಂಡ್ ಎಷ್ಟು ನಿಮ್ಮ ಹತ್ರ USDT ಇದೆ ಎಲ್ಲವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡುತ್ತೆ. ಸೊ ಹಾಗಾಗಿ ನಾವು 50 USDTನ ತಗೊಳ್ಬೇಕು ಅಂತ ಇದ್ದೀವಿ. ಸೊ ಹಾಗಾಗಿ 50 USDT ಕನ್ವರ್ಟ್ ಆಗಿಬಿಟ್ಟು ಎಷ್ಟಾಗುತ್ತೆ INRಗೆ ಅದನ್ನು ಕೂಡ ಇಲ್ಲಿ ಶೋ ಮಾಡುತ್ತೆ. ಆನಂತರ ಸೆಲ್ ನಾವು ಅಂತ ಕ್ಲಿಕ್ ಮಾಡಿ. ಸೆಲ್ ನಾವು ಅಂತ ಕ್ಲಿಕ್ ಮಾಡಿದ ಮೇಲೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಆಟೋಮೆಟಿಕಲಿ P2P ಅಂತ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಆ್ಯಂಡ್ ಇಲ್ಲಿ IMPS, UPI, ಗೂಗಲ್ ಪೇ ಎಲ್ಲವೂ ಕೂಡ ನಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇದರಲ್ಲಿ ನಾನು UPIನ ಚೂಸ್ ಮಾಡ್ತೀನಿ, ಅಥವಾ ಗೂಗಲ್ ಪೇ, ಬ್ಯಾಂಕ್ ಟ್ರಾನ್ಸ್ಫರ್, ಈವನ್ ಡಿಜಿಟಲ್ ರುಪಿ ಕೂಡ ನಾವು ಚೂಸ್ ಮಾಡ್ಬೋದು ಬೇಕಿದ್ರೆ. ಬಟ್ UPI ನಾನು ಇಲ್ಲಿ ಚೂಸ್ ಮಾಡ್ತೀನಿ. UPI ಅಲ್ಲಿ ಈ ರೀತಿ ನೀವು ಕ್ಲಿಕ್ ಮಾಡಿದಾಗ ಇದರಲ್ಲಿ UPI ID ಹಾಗೆ ನೇಮ್ ಅನ್ನು ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ನನ್ನ UPI ID ಹಾಗೆ ನೇಮ್ ಅನ್ನ ಮೆನ್ಷನ್ ಮಾಡ್ತೇನೆ. ಒನ್ಸ್ ನಿಮ್ಮ UPI ID ಹಾಗೆ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿದ್ಮೇಲೆ ಇಲ್ಲಿ ನೀವು ಓಕೆ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಆನಂತರ ಮತ್ತೆ ನಿಮಗೆ ಕೋಡ್ ಕೇಳುತ್ತೆ, ಆ ಕೋಡ್ ಅನ್ನು ನೀವು ಇಲ್ಲಿ ಇನ್ಪುಟ್ ಮಾಡಬೇಕಾಗುತ್ತೆ. ಆ ಕೋಡ್ ಅನ್ನು ಇನ್ಪುಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಒಂದು ಪಜಲ್ ಕಾಣಲಿಕ್ಕೆ ಸಿಗುತ್ತೆ. ಇದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಈ ಪಜಲ್ ಇರುತ್ತೆ. ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ, ಒಂದು ಬಾಕ್ಸ್ ಇರುತ್ತೆ, ಒಂದು ಖಾಲಿ ಜಾಗ ಇರುತ್ತೆ, ಕೆಳಗಡೆ ಸ್ಲೈಡ್ ಮಾಡ್ಲಿಕ್ಕೆ ಇರುತ್ತೆ. ಇದನ್ನ ಸ್ಲೋಲಿ ನೀವು ಸ್ಲೈಡ್ ಮಾಡಿದಾಗ ಇದು ಮೂವ್ ಆಗುತ್ತೆ. ಎಕ್ಸಾಕ್ಟ್ಲಿ ಅದೇ ಪಾಯಿಂಟಿಗೆ ಬಂದಾಗ ಈ ಸ್ಲೈಡ್ ಮಾಡೋದನ್ನ ನೀವು ಸ್ಟಾಪ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ನಂದು ಎರರ್ ಆಯ್ತು. ಸೊ ಹಾಗಾಗಿ ನೆಕ್ಸ್ಟ್
ಆಪ್ಷನ್ ಇದು ಕೊಡುತ್ತೆ. ಸೇಮ್ ಥಿಂಗ್ ಇದರಲ್ಲಿ ಕೂಡ ನಿಮಗೆ ಖಾಲಿ ಒಂದು ಜಾಗ ಕಾಣಲಿಕ್ಕೆ ಸಿಗುತ್ತೆ. ಈ ಒಂದು ಮಾರ್ಕ್ ಏನಿದೆಯಲ್ಲ ಇದನ್ನ ಸ್ಲೋಲಿ ಮೂವ್ ಮಾಡಿಬಿಟ್ಟು ಎಕ್ಸಾಕ್ಟ್ಲಿ ಅದೇ ಜಾಗದಲ್ಲಿ ನಿಲ್ಲಿಸ್ಬಿಟ್ಟು ಸ್ಲೈಡ್ ಮಾಡೋದನ್ನ ನಾವು ಸ್ಟಾಪ್ ಮಾಡಬೇಕಾಗತ್ತೆ. ಇಲ್ಲಿ ನಾನು ಸ್ಟಾಪ್ ಮಾಡಿದೆ, ನನ್ನ ಒಂದು ವೆರಿಫಿಕೇಶನ್ ಏನಿದೆಯಲ್ಲ ಸಕ್ಸಸ್ಫುಲ್ ಆಯ್ತು. ಹಾಗೆ ಇಲ್ಲಿ ಮೊಬೈಲ್ಗೆ ಕೋಡ್ ಬರುತ್ತೆ, ಆ ಕೋಡನ್ನು ನಾನಿಲ್ಲಿ ಇನ್ಪುಟ್ ಮಾಡಬೇಕಾಗತ್ತೆ. ಆನಂತರ ಓಕೆ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಮತ್ತೆ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು UPI ID ನ ಚೂಸ್ ಮಾಡಿಬಿಟ್ಟು ಸೆಲ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಸೆಲ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಪೇಮೆಂಟ್ ಏನಿದೆಯಲ್ಲ ಪೆಂಡಿಂಗ್ ಪೇಮೆಂಟ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಎಕ್ಸ್ಪೆಕ್ಟ್ ಟು ರಿಸೀವ್ ಪೇಮೆಂಟ್ ಇನ್ 30 ಮಿನಿಟ್ಸ್ ಅಂತ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಆಲ್ಮೋಸ್ಟ್ ಲೈಕ್ 30 ಮಿನಿಟ್ಸ್ ಆದ್ಮೇಲೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ಪೇಮೆಂಟ್ ರಿಸೀವ್ ಆಗುತ್ತೆ. ಆನಂತರ ನೀವೇನ್ ಮಾಡಬೇಕು, ಒನ್ಸ್ ನಿಮ್ಮ ಪೇಮೆಂಟ್ ರಿಸೀವ್ ಆದ್ಮೇಲೆ ಇಲ್ಲಿ ಪೆಂಡಿಂಗ್ ಏನಿದೆಯಲ್ಲ ಅದು ಕಂಪ್ಲೀಟ್ ಆಗುತ್ತೆ. ಒನ್ಸ್ ನಿಮಗೆ ರಿಸೀವ್ ಆದ್ಮೇಲೆ ಕನ್ಫರ್ಮ್ ರಿಸಿಪ್ಟ್ ಅಂತ ನೀವು ಕಂಪಲ್ಸರಿ ಕ್ಲಿಕ್ ಮಾಡಲೇಬೇಕಾಗುತ್ತೆ. ಸೊ ಅದನ್ನ ನಾವು ಆನಂತರ ಒಂದು ಬಾರಿ ಪೇಮೆಂಟ್ ರಿಸೀವ್ ಆದ್ಮೇಲೆ ಕ್ಲಿಕ್ ಮಾಡೋಣ. ಈಗ ನಮ್ಮ ಪೇಮೆಂಟ್ ಏನಿದೆಯಲ್ಲ ಕಂಪ್ಲೀಟ್ ಆಗಿದೆ. ನನ್ನ ಬ್ಯಾಂಕ್ ಅಕೌಂಟ್ಗೆ ಪೇಮೆಂಟ್ ರಿಸೀವ್ ಆಗಿದೆ. INR ಅಲ್ಲಿ ನನ್ನ ಪೇಮೆಂಟ್ ಏನಿದೆಯಲ್ಲ ರಿಸೀವ್ ಆಗಿದೆ. ಈ ನಂತರ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂದ್ರೆ ಕನ್ಫರ್ಮ್ ರಿಸಿಪ್ಟ್ ಅಂತ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ನಾವು ಕನ್ಫರ್ಮೇಶನ್ ಕೊಟ್ಟಾಗ ಯಾರು ಅಲ್ಲಿ ಬೈ ಮಾಡಿದಾರಲ್ಲ, ಸೊ ಹಾಗಾಗಿ ಅವರಿಗೆ ಒಂದು ರಿಸಿಪ್ಟ್ ಶೇರ್ ಮಾಡೋದು ನಾವು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಕನ್ಫರ್ಮ್ ರಿಸಿಪ್ಟ್ ಅಂತ ನಾವಿಲ್ಲಿ ಕ್ಲಿಕ್ ಮಾಡಲೇಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ಕೇಳುತ್ತೆ ಐ ಹ್ಯಾವೆಂಟ್ ಚೆಕ್ಡ್ ಮೈ ಅಕೌಂಟ್ ಅಬೌಟ್ ಇಟ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಹ್ಯಾವ್ ಯು ರಿಸೀವ್ ದ ಪೇಮೆಂಟ್, ಐ ಹ್ಯಾವೆಂಟ್ ಚೆಕ್ ಮೈ ಅಕೌಂಟ್ ಅಂತ ಕಾಣಲಿಕ್ಕೆ ಸಿಗುತ್ತೆ. ಆನಂತರ ನೀವು ಇಲ್ಲಿ ಗಮನಿಸಬೇಕಾಗುತ್ತೆ ಹ್ಯಾವ್ ರಿಸೀವ್ ದ ಪೇಮೆಂಟ್ ಆ್ಯಂಡ್ ದ ಪೇಯರ್ಸ್ ನೇಮ್ ಈಸ್ ಸೇಮ್ ಹ್ಯಾಸ್ ದ ಬೈಯರ್ಸ್ KYC ನೇಮ್ ಅಂತ ಇಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಬೈಯರ್ಸ್ ನಿಕ್ ನೇಮ್ ಏನಿದೆಯಲ್ಲ ಭೂಪೇಂದ್ರ ಕುಮಾರ್ ಅಥವಾ ವಿಶಾಲ್ ಟ್ರೇಡರ್ ಅಂತ ನಿಮಗೆ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೇಮ್ ನೇಮಲ್ಲಿ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ರಿಸೀವ್ ಆಗಿದೆ ಅನ್ನೋದನ್ನು ನೀವು ಗಮನಿಸಬೇಕಾಗುತ್ತೆ. ಸೊ ನನ್ನ ಬ್ಯಾಂಕ್ ಅಕೌಂಟ್ಗೆ ಸೇಮ್ ನೇಮಲ್ಲಿ ಫಂಡ್ ರಿಸೀವ್ ಆಗಿದೆ. ಸೊ ಹಾಗಾಗಿ ನಾನಿಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ತೇನೆ. ಐ ಹ್ಯಾವ್ ರಿಸೀವ್ ದ ಪೇಮೆಂಟ್ ಆ್ಯಂಡ್ ದ ಪೇಯರ್ಸ್ ನೇಮ್ ಈಸ್ ದ ಸೇಮ್ ಹ್ಯಾಸ್ ಬೈಯರ್ಸ್ KYC ನೇಮ್ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡ್ತೇನೆ. ಆನಂತರ ಕಂಟಿನ್ಯೂ ಅಂತ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತೆ ಇಲ್ಲಿ ಕೋಡ್ ಕೇಳುತ್ತೆ, ಕೋಡನ್ನು ನಾವು ಹಾಕಬೇಕಾಗುತ್ತೆ. ಸೊ ಕೋಡನ್ನು ಮತ್ತೆ ನಾನಿಲ್ಲಿ ಇನ್ಪುಟ್ ಮಾಡ್ತೇನೆ. ಇಲ್ಲಿ ಕೋಡನ್ನು ನಾವು ಇನ್ಪುಟ್ ಮಾಡೋದಕ್ಕಿಂತ ಮುಂಚೆ ಸೇಮ್ ವೆರಿಫಿಕೇಶನ್ ಮೆಥಡನ್ನು ನಾವಿಲ್ಲಿ ಚೂಸ್ ಮಾಡಬೇಕು. ಎಕ್ಸಾಕ್ಟ್ಲಿ ಆ ಒಂದು ಖಾಲಿ ಜಾಗ ಏನಿದೆಯಲ್ಲ ಅಲ್ಲಿಗೆ ನಾವು ಬಂದು ಈ ವೆರಿಫಿಕೇಶನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಆನಂತರ ನಮಗೆ ಮೊಬೈಲ್ಗೆ ಹಾಗೆ ಮೇಲ್ಗೆ ಕೋಡ್ ಬರುತ್ತೆ, ಆ ಕೋಡನ್ನು ನಾವು ಇನ್ಪುಟ್ ಮಾಡಬೇಕಾಗುತ್ತೆ. ಅಲ್ಲಿಗೆ ನಮ್ಮ ಪ್ರೊಸೀಜರ್ ಏನಿದೆಯಲ್ಲ ಕಂಪ್ಲೀಟ್ ಆಗಿದೆ. ನಮ್ಮ USDT ಏನಿದೆ ಅದು ಸೆಲ್ ಆಗಿದೆ. ನಮಗೆ 4500 ರೂಪೀಸ್ ಸಮಥಿಂಗ್ ನಮಗೆ ರಿಸೀವ್ ಆಗಿದೆ. ಸೊ ಹಾಗಾಗಿ ಅದನ್ನು ನಾವು ಕಂಪ್ಲೀಟ್ ಅಂತ ಕೊಟ್ಟರೆ ಆಯಿತು. ಇಲ್ಲಿಗೆ ಪ್ರೊಸೀಜರ್ ಕಂಪ್ಲೀಟ್ ಆಯಿತು. ಸೊ ಇದನ್ನು ನಾವು ಈ ರೀತಿ ಕಂಪ್ಲೀಟ್ ಮಾಡ್ಬೋದು. ನಮ್ಮ USDT ನಾವು ಸೆಲ್ ಮಾಡೋದು ಅಥವಾ ಡೆಪಾಸಿಟ್ ಮಾಡೋದು ಯಾವ ರೀತಿ, ಹಾಗೆ ಆ USDT ಕ್ರಿಪ್ಟೋ ಥ್ರೂ ಯಾವ ರೀತಿ ನಾವು ಬ್ಯಾಂಕಿಗೆ ವಿಡ್ರಾಲ್ನ ತಗೊಳ್ಳೋದು ಎಲ್ಲವನ್ನು ಕೂಡ ನಾನು ನಿಮಗೆ ಇಲ್ಲಿ ಮೆನ್ಷನ್ ಮಾಡಿದೆ. ಸೊ ಈ ರೀತಿ ನಾವು ಎಕ್ಸ್ನೆಸ್ಗೆ ಕ್ರಿಪ್ಟೋ ಥ್ರೂ ಡೆಪಾಸಿಟ್ ಹಾಗೆ ವಿಡ್ರಾಲ್ನ ಮಾಡಬಹುದು. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂದರೆ ಇದರ ಟ್ಯಾಕ್ಸೇಷನ್ ಇನ್ಫಾರ್ಮೇಷನ್ ಆಗಿರ್ಬೋದು, ಇದಕ್ಕೆ ಟ್ಯಾಕ್ಸ್ ಯಾವ ರೀತಿ ಪೇ ಮಾಡಬೇಕು, ಈ ಎಲ್ಲ ವಿಚಾರಗಳನ್ನು ನೀವು CA ಜೊತೆ ಡಿಸ್ಕಸ್ ಮಾಡೋದು ಬೆಟರ್ ಆಗುತ್ತೆ. ನನ್ನ ಸಜೆಷನ್ ಏನು ಅಂದರೆ ಆದಷ್ಟು ಈ ಟ್ರಾನ್ಸಾಕ್ಷನ್ಗಳನ್ನು ITR ಅಲ್ಲಿ ಮೆನ್ಷನ್ ಮಾಡಲಿಕ್ಕೆ ಮರಿಬೇಡಿ. ಏನೇ ಟ್ರಾನ್ಸಾಕ್ಷನ್ ಇದ್ರೂ ಕೂಡ ಅದನ್ನು ಕ್ಲಿಯರ್ ಕಟ್ ಆಗಿ ITR ಅಲ್ಲಿ ಮೆನ್ಷನ್ ಮಾಡಿ, ಅದು ತುಂಬಾನೇ ಸೇಫ್ ಆಗಿರುತ್ತೆ. ಹಾಗೆ ಈ ಒಂದು ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ನಾನು ಪ್ರೈವೇಟ್ ಬ್ಯಾಂಕ್ಗಳನ್ನು ಯೂಸ್ ಮಾಡಿದ್ದೇನೆ, ಗೌರ್ಮೆಂಟ್ ಬ್ಯಾಂಕ್ಗಳನ್ನು ಯೂಸ್ ಮಾಡ್ತಾ ಇಲ್ಲ, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳನ್ನು ಯೂಸ್ ಮಾಡಿದ್ದೇನೆ. ತುಂಬಾನೇ ಸ್ಮೂತ್ಲಿ ನನಗೆ ಟ್ರಾನ್ಸಾಕ್ಷನ್ ಇಲ್ಲಿ ನಡೆದಿರೋದನ್ನು ನೀವು ಗಮನಿಸಬಹುದು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಯಾವ ರೀತಿ ಕ್ರಿಪ್ಟೋ ಥ್ರೂ ನಾವು ಟ್ರಾನ್ಸಾಕ್ಷನ್ ಮಾಡಬಹುದು ಅನ್ನೋದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಹಾಗೆ ಪ್ರೀಮಿಯಂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ವಾಟ್ಸ್ಆಪ್ ನಂಬರ್ ಕಾಣಲಿಕ್ಕೆ ಸಿಗುತ್ತೆ, ಅದಕ್ಕೆ ನೀವು ಡೈರೆಕ್ಟ್ಲಿ ಮೆಸೇಜ್ ಮಾಡಬಹುದು. ಸೊ ಥ್ಯಾಂಕ್ ಯು ಟ್ರೇಡರ್ಸ್, ಹ್ಯಾವ್ ಅ ಗುಡ್, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.